ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಎಷ್ಟೋ ಜನ ನಮ್ಮ KS ಪ್ರಿಲಿಮ್ಸ್ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಮೇನ್ಸ್ ಅಪ್ಲಿಕೇಶನ್ನ ಫಿಲ್ ಮಾಡ್ತಾ ಇದ್ದೀರಿ. ಆ ಕಾರಣದಿಂದ ಇವತ್ತು ಇಂಡಿಯಾ ಫಾರ್ IAS ನಮ್ಮ ಮಕ್ಕಳಿಗೆ ಯಾವ ರೀತಿ ಸರ್ವಿಸ್ ಪ್ರಿಪ್ರೇಷನ್ನ ಕೊಡಬೇಕು, ಆ ಸರ್ವಿಸಲ್ಲಿರ್ತಕ್ಕಂತಹ ನೇಚರ್ ಆಫ್ ವರ್ಕ್ ಏನು, ಅದಕ್ಕೆ ಪ್ರಮೋಷನ್ಸ್ ಹೇಗಿರುತ್ತೆ, ಟ್ರಾನ್ಸ್ಫರ್ ಆ್ಯಂಡ್ ಪೋಸ್ಟಿಂಗ್ಸ್ ಹೇಗಿರುತ್ತೆ, ಅದೇ ರೀತಿ ಆ ಸರ್ವಿಸ್ಗಳು ಅವರಿಗೆ ಪ್ರೊಫೆಷನಲ್ ಲೈಫ್ ಅದೇ ರೀತಿ ಪರ್ಸ್ನಲ್ ಲೈಫ್ಗೆ ಯಾವ ರೀತಿ ಹೊಂದಾಣಿಕೆ ಆಗ್ತದೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ಲಿಕ್ಕೆ ಇವತ್ತು ತಹಸೀಲ್ದಾರ್ ಆಗಿರ್ತಕ್ಕಂತಹ ಶ್ರೀಯುತ ಮಹೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಅವರು 2011ರಲ್ಲಿ DYSP ಕೂಡ ಆಗಿದ್ದರು. ಆ ಜಾಬನ್ನು ಬಿಟ್ಟು ಮತ್ತೆ ಅವರು ತಹಸೀಲ್ದಾರ್ ಆಗಿದ್ದಾರೆ. ಅವರ ಒಂದು 15 ವರ್ಷದ ಒಂದು ಏನು ವ್ಯಾಸ್ಟ್ ಎಕ್ಸ್ಪೀರಿಯನ್ಸ್ ಇದೆ, ಮತ್ತು ಅವರಿಗೆ ಈ ಸರ್ವಿಸಲ್ಲಿ KS ಸರ್ವಿಸಲ್ಲಿ ತುಂಬ ಜನ ಸ್ನೇಹಿತರಿದ್ದಾರೆ. ಎಲ್ಲ ಸರ್ವಿಸಲ್ಲಿರ್ತಕ್ಕಂಥವರು ಅವರಿಗೆ ಸ್ನೇಹಿತರಿದ್ದಾರೆ. ಅವರ ಒಂದು ಅನುಭವದ ಆಧಾರದ ಮೇಲೆ ಇವತ್ತು ಸರ್ವಿಸ್ ಪ್ರಿಪ್ರೇಷನ್ನ ಹೇಗೆ ಕೊಡಬೇಕು ಅನ್ನುವಂಥದ್ದನ್ನು ನಮ್ಮೆಲ್ಲರಿಗೂ ತಿಳಿಸ್ಕೊಡ್ಲಿದ್ದಾರೆ. ಅವರಿಗೆ ಇಂಡಿಯಾ ಫಾರ್ IAS ಪರವಾಗಿ ಇವತ್ತು ಸ್ವಾಗತವನ್ನು ಬಯಸ್ತೀನಿ. ಮುಂದೆ ನಿಮಗೆ KS ಸರ್ವಿಸ್ ಬಗ್ಗೆ, ಅದರ ನೇಚರ್ ಬಗ್ಗೆ, ಟ್ರಾನ್ಸ್ಫರ್ಸ್ ಆ್ಯಂಡ್ ಪೋಸ್ಟಿಂಗ್ಸ್ ಬಗ್ಗೆ, ಪ್ರಮೋಷನ್ಸ್ ಯಾವ ರೀತಿ ಆಗುತ್ತೆ, ಮತ್ತು ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಯಾವ ರೀತಿ ಯಾವ್ಯಾವ ಸರ್ವಿಸ್ಗಳು ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನು ಇವತ್ತು ಡೀಟೈಲಾಗಿ ತಿಳಿಸ್ಕೊಡ್ಲಿದ್ದಾರೆ. ಅವರನ್ನು ಮತ್ತೊಮ್ಮೆ ಈ ಒಂದು ಸೆಷನ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಹೇಂದ್ರ ಅವರೇ, ದಯವಿಟ್ಟು ನಮ್ಮ ಮಕ್ಕಳಿಗೆ ಒಂದು ಸರ್ವಿಸ್ ಪ್ರಿಪ್ರೇಷನ್ನ ಕೊಡ್ತಾ ಇದ್ದಾರೆ, ಎಲ್ರಿಗೂ ವಿಸ್ತೃತವಾಗಿ ಹೇಳ್ಕೊಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಏನು ನಮ್ಮ ಸ್ಪರ್ಧಾರ್ಥಿಗಳು ಈ ಪೂರ್ವಭಾವಿ ಪರೀಕ್ಷೆ ಆದ ನಂತರ ಯಾರ್ಯಾರು ಕ್ವಾಲಿಫೈ ಆಗ್ತಾರೆ, ನಂತರ ಈ ಮುಖ್ಯ ಪರೀಕ್ಷೆ ಬರೆಯೋಕ್ಕೆ ಏನು ನಾವು ಅಪ್ಲಿಕೇಶನ್ ಫಾರ್ಮ್ಸನ್ನು ಹಾಕಬೇಕಾದ್ರೆ ಇಲ್ಲಿ ಸುಮಾರು ಸರ್ವಿಸಸ್ಗಳು, ನಮ್ಮ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಏನು ಎಕ್ಸಾಮ್ಸ್ ಇದು ಮಾಡ್ತಾ ಇದೆ, ಅಲ್ಲಿ ಸಾಮಾನ್ಯವಾಗಿ ಗ್ರೂಪ್ A ಮತ್ತು ಗ್ರೂಪ್ E ಸರ್ವಿಸಸ್ಗಳಲ್ಲಿ ಕೆಲವಾರು ಸರ್ವಿಸ್ಗಳಿಗೆ ಪ್ರಿಯಾರಿಟಿ ಕೊಡಬೇಕು ಅಂತ ಬಂದಾಗ ನಮಗೆ ಒಂದಿಷ್ಟು ಅನುಭವದ ಕೊರತೆ ಇರ್ಬೋದು, ಅಥವಾ ನಮ್ಮ ಏನು ಸೀನಿಯರ್ಸು ಈ ಥರ ಒಂದು ಸರ್ವಿಸನ್ನು ಹಾಕೋದು ಚೆನ್ನಾಗಿದೆ ಅಂತ ಏನೋ ಹೇಳಿರ್ತಾರೆ. ಈ ರೀತಿ ಹಲವಾರು ಗೊಂದಲಕ್ಕೆ ನಮ್ಮ ಅಭ್ಯರ್ಥಿಗಳು ಒಳಗಾಗ್ತಾರೆ. ಆ ನಿಟ್ಟಿನಲ್ಲಿ ಯಾವುದು ನನಗೆ ಗೊತ್ತಿರೋ ಹಾಗೆ ಏನು ಸರ್ವಿಸಸ್ಸನ್ನು ಪ್ರಿಯಾರಿಟಿ ಯಾವ್ದು ಕೊಡಬೇಕು, ಯಾವ ಸರ್ವಿಸ್ಗೆ ಯಾವ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು, ಯಾವುದಕ್ಕೆ ಸೆಕೆಂಡ್ ಕೊಡಬೇಕು, ಈ ಒಂದು ನಿಟ್ಟಿನಲ್ಲಿ ಒಂದಿಷ್ಟು ನನಗೆ ಗೊತ್ತಿರ್ತಕ್ಕಂಥ ಒಂದು ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಾನು ಮಹೇಂದ್ರ ಅಂತೇಳಿ 2011ನೇ ಬ್ಯಾಚಲ್ಲಿ ನಾನು DYSP ಹುದ್ದೆಗೆ ಆಯ್ಕೆಯಾಗಿದ್ದೆ. ಅದಾದ ನಂತರ 2014ನೇ ಬ್ಯಾಚಲ್ಲಿ ನಾನು ತಹಶೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿದ್ದೆ. ಇದಕ್ಕೆ ನಾನು ಮುಂಚೆ ನಾನು 2009ರಲ್ಲಿ UPSC ಸಂದರ್ಶನ ಕೂಡ ಕೊಟ್ಟಿದ್ದೆ. ಇಲ್ಲಿ ನನ್ನ ಒಟ್ಟಾರೆ ಈ ಒಂದು ಸುಮಾರು 10-12 ವರ್ಷಗಳ ಒಂದು ಅನುಭವವನ್ನು ನೋಡ್ಬಿಟ್ಟು ಇಲ್ಲಿ ಸರ್ವಿಸಸ್ಗಳನ್ನು ಯಾವುದು ಕೊಡಬೇಕು, ಫಸ್ಟ್ ಪ್ರಿಯಾರಿಟಿ ಯಾವ್ದು ಕೊಡಬೇಕು ಅನ್ನೋದನ್ನು, ಮತ್ತು ಸೆಕೆಂಡ್ ಪ್ರಿಯಾರಿಟಿ ಯಾವ್ದು ಕೊಡಬೇಕು, ಇದೆಲ್ಲದೂ ಕೂಡ ಇಟ್ಸ್ ಆಲ್ ಬೇಸ್ಡ್ ಆನ್ ಪ್ರಮೋಷನ್ಸ್ ಇರ್ಬೋದು, ಅಥವಾ ಅದರದ್ದು ವರ್ಕ್ ನೇಚರ್ ಇರ್ಬೋದು, ಸರ್ವಿಸ್ನ ವರ್ಕ್ ನೇಚರ್ ಇರ್ಬೋದು, ಅಥವಾ ನೀವು ಆ ಪ್ರಮೋಷನ್ಸು ವರ್ಕ್ ನೇಚರ್ ಬಿಟ್ಟು ನಿಮ್ಮ ಒಂದು ಪರ್ಸ್ನಲ್ ಟೈಮ್ ಹೇಗೆ ಸಿಗುತ್ತೆ ಆ ಥರ ಇರ್ಬೋದು, ಅಥವಾ ನೀವು ಹೇಗೆ ಬೆಳೆದು ಬಂದಿದ್ದೀರಿ ಅದಕ್ಕೆ ಅಡ್ಜಸ್ಟ್ ಆಗ್ತಕ್ಕಂಥ ಒಂದು ಸರ್ವಿಸ್ ಆದರೂ ಕೂಡ ಯಾವುದನ್ನು ನೀವು ಆಫ್ ಮಾಡಬೇಕು. ಈ ಥರ ಓವರಾಲ್ ಒಂದು ಒಟ್ಟಾರೆ ಒಂದು ಹೋಲಿಸ್ಟಿಕ್ ಆಗಿ ಒಂದು ನನಗೆ ಅನಿಸಿದಂಥ ಒಂದು ಡಿಸ್ಕಷನ್ ನಾನು ಹೇಳ್ತಾ ಹೋಗ್ತೇನೆ. ಇದು ನಿಮ್ಮ ಮನಸ್ಥಿತಿಗೆ, ನೀವು ಬೆಳೆದು ಬಂದಿರತಕ್ಕಂಥ ಒಂದು ಏನು ಸನ್ನಿವೇಶಗಳಿದೆ ಅದಕ್ಕೆ ತಕ್ಕ ಹಾಗೆ ನೀವು ಕೂಡ ಪೋಸ್ಟ್ಗಳನ್ನು ಆಯ್ಕೆ ಮಾಡಿ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಗಮನಿಸಿ, ಏನು ನಾವು ನೋಟಿಫಿಕೇಶನ್ಸ್ ಬಂದಾಗ ಗ್ರೂಪ್ A ಹುದ್ದೆಗಳು ಅಂತ ಬಂದಿದೆ. ಇಲ್ಲಿ ಗ್ರೂಪ್ A ಹುದ್ದೆಗಳಲ್ಲಿ 6 ಗ್ರೂಪ್ A ಹುದ್ದೆಗಳನ್ನ ಕೊಡಲಾಗಿದೆ. 7 ಗ್ರೂಪ್ A ಹುದ್ದೆಗಳಿದೆ. ಇಲ್ಲಿ ಒಟ್ಟು 7 ಗ್ರೂಪ್ A ಹುದ್ದೆಗಳಲ್ಲಿ ನೀವು ಗಮನಿಸಬಹುದು. ಇಲ್ಲಿ ಸಹಾಯಕ ಆಯುಕ್ತರು ಕಿರಿಯ ಶ್ರೇಣಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಂತ ಇದೆ. ಹಾಗೆ ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆ ಇದೆ. ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆ ಅಂತ ಇದೆ. ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ಸಹಾಯಕ ಕಾರ್ಯದರ್ಶಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ. DYSP ಒಳಾಡಳಿತ ಅಂದರೆ ಸಿವಿಲ್ DYSP. ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ. ಹಾಗೆ 7ನೇದು ಕೊನೆಯದಾಗಿ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ / ಸಹಾಯಕ ನಿರ್ದೇಶಕರು ಅಥವಾ ಪ್ರಾಂಶುಪಾಲರು PETC. ಈ ರೀತಿ 7 ಡಿಫ್ರೆಂಟ್ ಗ್ರೂಪ್ A ಹುದ್ದೆಗಳಲ್ಲಿ 7 ವಿವಿಧ ರೀತಿಯ ಹುದ್ದೆಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ ಸಮಸ್ಯೆ ನಮ್ಮ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ನಾವು ಗೊಂದಲಕ್ಕೆ ಸಿಗಾಕೊಳ್ಳೋದು ಯಾವಾಗ ಅಂತಂದರೆ, ಯಾವ ಹುದ್ದೆ ನಾನು ಮೊದಲನೇದಾಗಿ
ಆಯುಕ್ತರು, ಸಹಾಯಕ ಆಯುಕ್ತರು ಕ್ರಿಯೇಷಣೆ, ಇದನ್ನು ಫಸ್ಟ್ ಪ್ರಿಯಾರಿಟಿ ಕೊಡ್ಲಾ, ಅಥವಾ ಏನು DYSP ಐದನೇದು ಏನಿದೆ ನೋಡಿ ಇಲ್ಲಿ DYSP ಒಳಾಡಳಿತ ಇಲಾಖೆ, ಇದನ್ನ ನಾನು ಫಸ್ಟ್ ಕೊಡ್ಲಾ, ಪ್ರಿಯಾರಿಟಿ ಕೊಡ್ಲಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಸೊ ಇಂಥ ಸಂದರ್ಭಗಳಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಎಲ್ಲರದು ಒಂದು ಮನಸ್ಥಿತಿ ಸೇಮ್ ಇರೋದಿಲ್ಲ. ಯಾಕಂದ್ರೆ ಸೊ ಕೆಲವೊಬ್ಬರಿಗೆ ನಾನು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಬೇಕು, ಒಳ್ಳೆಯ ಒಂದು ಯೂನಿಫಾರ್ಮ್ ಸರ್ವಿಸ್ ನಾನು ಮಾಡಬೇಕು ಅಂತ ಆಸೆ ಇರುತ್ತೆ. ಅಥವಾ ಬೇರೆಯವರಿಗೆ ನಾನು ರೆವಿನ್ಯೂ ಇಲಾಖೆನಲ್ಲಿ ಒಂದು ಸ್ವಲ್ಪ ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಒಂದು ಇದಿರುತ್ತೆ. ಅಥವಾ ಕೆಲವೊಬ್ಬರಿಗೆ ಏನು ಅನ್ಸುತ್ತೆ ಅಂದ್ರೆ ವಾಣಿಜ್ಯ ತೆರಿಗೆಯ ಒಂದು ಸಹಾಯಕ ಆಯುಕ್ತರು ಏನು ಹುದ್ದೆ ಇದೆ ಅದು ಒಂದು ಒಳ್ಳೆಯ ಏನು ಒಂದು ಆಫೀಸ್ ವರ್ಕು, ಸೊ ಆ ಥರದ್ದು ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಹೀಗೆ ಒಬ್ಬೊಬ್ಬರ ಒಂದು ಆಸೆಗಳಾಗಿರ್ಬೋದು ಅಥವಾ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಒಂದು ಮನಸ್ಥಿತಿಗೆ ತಕ್ಕ ಹಾಗೆ ಏನಿರುತ್ತೆ ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಇಷ್ಟು ಸರ್ವಿಸ್ಗಳಲ್ಲಿ, ಗ್ರೂಪ್ ಎ ಸರ್ವಿಸ್ಗಳಲ್ಲಿ, ಸೊ ಇಲ್ಲಿ ಪ್ರಮೋಷನ್ಸು ಹಾಗೆ ಪೋಸ್ಟಿಂಗ್ಸ್ ಇರ್ಬೋದು, ಅಥವಾ ಒಂದು ವರ್ಕ್ ಕಲ್ಚರ್ ಇರ್ಬೋದು, ಅಥವಾ ಬೇರೆ ಬೇರೆ ಒಂದು ಒಟ್ಟಾರೆ ನಾವು ಗಮನದಲ್ಲಿ ಇಟ್ಟುಕೊಂಡು ಹೇಳೋದಾದ್ರೆ, ಸೊ ಇಲ್ಲಿ ನೋಡಿ ಯಾರೇ ಆದರೂ ಕೂಡ, ಸೊ ನಮಗೆ ಬಾಯ್ಸ್ ಇರ್ಬೋದು ಅಥವಾ ಗರ್ಲ್ಸ್ ಇರ್ಬೋದು, ಅಂದ್ರೆ ಪುರುಷ ಅಭ್ಯರ್ಥಿಗಳಿರ್ಬೋದು ಅಥವಾ ಮಹಿಳಾ ಅಭ್ಯರ್ಥಿಗಳು ಯಾರೇ ಇದ್ರೂ ಕೂಡ ಮೊದಲನೇದಾಗಿ ಸಹಾಯಕ ಆಯುಕ್ತರು ಕಿರಿಯ ಶ್ರೇಣಿ ಏನಿದೆ ಇದು AC ರೆವಿನ್ಯೂ ಅಂತೇಳಿ. ಸೊ ಇದನ್ನು ನಾವು ಏನು ಸಹಾಯಕ ಆಯುಕ್ತರು ಕಿರಿಯ ಶ್ರೇಣಿ ಇದನ್ನು ಫಸ್ಟ್ ಪ್ರಿಯಾರಿಟಿ ಕೊಟ್ರೆ ತುಂಬಾ ಒಳ್ಳೇದು. ಸೊ ಇಲ್ಲಿ ನೀವು ಗಮನಿಸ್ಬೋದು, ಈ ಹುದ್ದೆ ಏನಿದೆ, ಈ ಪೋಸ್ಟ್ ಏನಿದೆ ಸಹಾಯಕ ಆಯುಕ್ತರು ಕಿರಿಯ ಶ್ರೇಣಿ, ಇದಕ್ಕೆ ನೀವು ಫಸ್ಟ್ ಪ್ರಿಫರೆನ್ಸ್ ಇದನ್ನೇ ಕೊಡ್ತಾ ಹೋಗಿ. ಯಾಕೆಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಒಂದು ಪೋಸ್ಟ್ ಅನ್ನ ನೀವು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಸುಮಾರು 12 ಅಥವಾ 13 ವರ್ಷಗಳಲ್ಲಿ ಸೊ ನೀವು IAS ಆಗೋ ಅಂದ್ರೆ IAS ಆಗ್ತಕ್ಕಂಥ ಎಲ್ಲದೂ ಕೂಡ ನಿಮಗೆ ಸುಲಭವಾಗಿ IAS ಆಗ್ಬೋದು. ಈ ಒಂದು ಇದರಲ್ಲಿ IAS ಬರುತ್ತೆ. ಸೊ ಹಾಗಾಗಿ ನೀವು ಇದು ಡೈವರ್ಸಿಫೈಡ್ ನೇಚರ್ ಆಫ್ ಜಾಬ್. ಯಾಕಂದ್ರೆ ನೀವು ನೋಡಿ ಈ ವರ್ಕ್ ಹೇಗಿರುತ್ತೆ ಅಂದ್ರೆ ನೀವು AC ರೆವಿನ್ಯೂ ಆದ್ರೆ ಬೇರೆ ಬೇರೆ ಎಲ್ಲ ಇಲಾಖೆಯಲ್ಲೂ ಕೂಡ ನೀವು ಕೆಲಸ ಮಾಡ್ಬೋದು. ಸೊ ನೀವು ಅಂದ್ರೆ ಯೂನಿಫಾರ್ಮ್ ಸರ್ವಿಸಸ್ ಕೆಲಸಗಳನ್ನ ಬಿಟ್ಬಿಟ್ಟು ಉಳಿದಿರ್ತಕ್ಕಂಥ ಯಾವುದೇ ಆದರೂ ಕೂಡ, ಯಾಕೆಂದ್ರೆ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ಆಗಿರೋದ್ರಿಂದ ಸೊ ಎಲ್ಲ ಒಂದು ಇಲಾಖೆಗಳಲ್ಲೂ ಕೂಡ ನೀವು ಕೆಲಸ ಮಾಡ್ಬೋದು. ಸೊ ಇಲ್ಲಿ ವರ್ಕ್ ನೇಚರ್ ಹೇಗಿರುತ್ತೆ ಅಂದ್ರೆ ಸೊ ವೈವಿಧ್ಯತೆಯನ್ನು ಗಮನಿಸ್ಬೋದು ಈ ಒಂದು ಸಹಾಯಕ ಆಯುಕ್ತರು ಕಿರಿಯ ಶ್ರೇಣಿನಲ್ಲಿ. ಸೊ ಹಾಗಾಗಿ ಪುರುಷರಿಗೂ ಕೂಡ ಅಂದ್ರೆ ಏನು ಪುರುಷ ಅಭ್ಯರ್ಥಿ ಇರ್ಬೋದು ಅಥವಾ ಮಹಿಳಾ ಅಭ್ಯರ್ಥಿ ಇಬ್ಬರಿಗೂ ಕೂಡ ಇದು ಇಷ್ಟ ಆಗ್ತಕ್ಕಂಥ ಪೋಸ್ಟು ಸಹಾಯಕ ಆಯುಕ್ತರು ಕಿರಿಯ ಶ್ರೇಣಿ. ಸೊ ಹಾಗೆ ಈ ವರ್ಕ್ ನೇಚರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾವು ಹಳ್ಳಿಗಳಲ್ಲಿ ಹುಟ್ಟಿ ಬೆಳೆದಂಥವ್ರು ಇರ್ಬೋದು ಅಥವಾ ನೀವು ನಗರ ಪ್ರದೇಶದಲ್ಲಿ ಹುಟ್ಟಿ ಬೆಳೆದವರಾದ್ರೂ ಕೂಡ ಈ ಪಬ್ಲಿಕ್ ಜೊತೆ ಇಂಟ್ರಾಕ್ಷನ್ ಹೆಚ್ಚಾಗಿರೋದು ಈ ಪೋಸ್ಟು. ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ಆಗಿರೋದ್ರಿಂದ ಸೊ ನಾವು ಜನಸಾಮಾನ್ಯರ ಮುಂದೆ ಅಥವಾ ನಾವು ಓದಿರ್ತೀವಿ ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಸಬ್ಜೆಕ್ಟ್ಗಳಲ್ಲಿ ನಾವು ಓದಿರ್ತೀವಿ. ಸೊ ಒಂದಿಷ್ಟು ಎಥಿಕಲ್ ವ್ಯಾಲ್ಯೂಸ್ ಇರಬೇಕು, ಒಂದಿಷ್ಟು ಜನಕ್ಕೆ ನಾವು ಸರ್ವಿಸ್ ಕೊಡಬೇಕು, ಆಮೇಲೆ ಪಬ್ಲಿಕ್ ಸರ್ವಿಸ್ ನಾನು ಚೆನ್ನಾಗಿ ಕೊಡಬೇಕು, ಒಂದು ಗುಡ್ ಗವರ್ನೆನ್ಸ್ಗೆ ನಾನು ಕೂಡ ಸಹಾಯ ಆಗಬೇಕು. ಸೊ ಈ ರೀತಿ ಎಲ್ಲದನ್ನು ಕೂಡ ನಾವು ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಅಲ್ಲಿ ಓದಿರ್ತೀವ, ಅವೆಲ್ಲವನ್ನೂ ಕೂಡ ಈ ಹುದ್ದೆನಲ್ಲಿ ನಿಮ್ಮನ್ನ ನೀವು ಕಂಡ್ಕೋಬಹುದು. ಸೊ ಹಾಗಾಗಿ ಸೊ ಫಸ್ಟ್ ಪ್ರಿಯಾರಿಟಿ ನನಗೆ ಅನ್ಸಿದ ಹಾಗೆ ಬೆಸ್ಟ್ ಅಂತಂದ್ರೆ ಫಸ್ಟ್ ಪ್ರಿಯಾರಿಟಿ ನೀವು AC ರೆವಿನ್ಯೂ ಕೊಡಿ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ನೆಕ್ಸ್ಟ್ ಎರಡನೇ ಆಪ್ಷನ್ ಏನ್ ಕೊಡ್ಬೇಕು ಅಂತ ಬರುತ್ತೆ. ಸೊ ಇಲ್ಲಿ ಎರಡನೇ ಆಪ್ಷನ್ ನೋಡಿ, ಸೊ ಸಾಮಾನ್ಯವಾಗಿ ಎರಡನೇ ಆಪ್ಷನ್ಸ್ ಮೋಸ್ಟ್ ಆಫ್ ದೆಮ್ ನನಗೆ ಗೊತ್ತಿರೋ ಹಾಗೆ ನಮ್ಮ ಸೀನಿಯರ್ಸ್ ಇರ್ಬೋದು, ಇವನ್ ನಾನು ಸೆಲೆಕ್ಷನ್ ಆದಂಥ ಬ್ಯಾಚ್ ಇರ್ಬೋದು, ಎಲ್ಲರೂ ಕೂಡ ಸೊ DYSP ಎರಡನೇ ಆಪ್ಷನ್ಸ್ ಕೊಡ್ತೀವಿ. ಎರಡನೇ ಆಪ್ಷನ್ನು ಇದು ಮೊದಲನೇ ಆಪ್ಷನ್ ಆದ್ರೆ ಸೊ ಎರಡನೇದು DYSP. ಸೊ ಇಲ್ಲಿ DYSP ಒಳಾಡಳಿತ ಅಂತ ಇದೆ, ಅಂದ್ರೆ DYSP ಸಿವಿಲ್ ಅಂತ ಅರ್ಥ. ಸೊ ಇಲ್ಲಿ ಪುರುಷ ಅಭ್ಯರ್ಥಿ ಆಗಲಿ ಮಹಿಳಾ ಅಭ್ಯರ್ಥಿ ಯಾರೇ ಆದ್ರೂ ಕೂಡ ದೋಸ್ ಹೂ ಆರ್ ರೈಟಿಂಗ್ ಮೇನ್ಸ್ ಎಕ್ಸಾಮ್, ಸೊ ಸೆಕೆಂಡ್ ಆಪ್ಷನ್ಸ್ ಇದು ಕೊಟ್ಟೇ ಕೊಡ್ತಾರೆ. ಸೊ ಇದು ಬೆಟರ್ ಅಂತಂದ್ರೆ ಸೆಕೆಂಡ್ ಆಪ್ಷನ್ಸ್ ಬೋತ್ ಇಬ್ಬರಿಗೂ ಕೂಡ. ಸೊ ಅಂದ್ರೆ ಕೆಲವೊಬ್ರಿಗೆ ಇರುತ್ತೆ ನಾನು ಹೈಟ್ ಇಲ್ಲ, 165 ಸೆಂಟಿಮೀಟರ್ನ ಬಿಲೋ ಹೈಟ್ ಇದ್ದೀನಿ, ಅಥವಾ ನಾವು ಫಿಸಿಕಲಿ ಫಿಟ್ ಇಲ್ಲ, ಆ ಥರದ್ದು ಏನು ಮೆಡಿಕಲ್ ಕಂಡೀಷನ್ಸು ಅವರಿಗೆ DYSP ಆಯ್ಕೆಗೆ ಸಮಸ್ಯೆ ಆಗುತ್ತೆ ಅಂತ ಏನಾದ್ರು ಇದ್ರೆ, ಆ ಥರ ಕಂಡು ಬಂದ್ರೆ ಅಂತರನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ DYSP ಒಳಾಡಳಿತ ಕೊಡೋದು ತುಂಬಾ ಉತ್ತಮ. ಯಾಕೆಂದ್ರೆ ಇಲ್ಲಿ ನೋಡ್ಬೋದು ಇದು ಕೂಡ ಒಂದು ಚಾಲೆಂಜಿಂಗ್ ಜಾಬ್. DYSP ಹುದ್ದೆ ಅಂದ್ರೂ ಕೂಡ ನಿಮಗೆ ಗೊತ್ತಿದೆ ಪೊಲೀಸ್ ಇಲಾಖೆ ತುಂಬಾ ಚಾಲೆಂಜಿಂಗ್ ಜಾಬ್ ಅದು. ಸೊ ಹಾಗಾಗಿ ಆ ರೀತಿ ಚಾಲೆಂಜಿಂಗ್ ನೇಚರ್ ಅನ್ನೋ ಜಾಬ್ ಅನ್ನ ನೀವು ಇಷ್ಟಪಡ್ತೀರಿ, ಆ ಒಂದು ಪೋಸ್ಟ್ ಅನ್ನ ನೀವು ಅದಕ್ಕೊಂದು ಜಸ್ಟಿಸ್ ಕೊಡ್ತೀರಿ ಅನ್ನೋ ಹಾಗಿದ್ರೆ ಸೊ ಬೆಟರ್ ಎರಡನೇ ಆಪ್ಷನ್ಸ್ DYSP ಸಿವಿಲ್, ಇದನ್ನ ಎರಡನೇ ಆಪ್ಷನ್ ಹಾಕ್ಬೋದು. ಇಲ್ಲಿ ನೋಡ್ಬೋದು ಒಂದು ಬ್ಯೂಟಿ ಆಫ್ ದೀಸ್ ಟು ಪೋಸ್ಟ್ ಏನು ಅಂತಂದ್ರೆ ಇಲ್ಲಿ ಸುಮಾರು ಒಂದು 12-13 ವರ್ಷಗಳಲ್ಲಿ ಇದು IAS ಕನ್ಫರ್ಮ್ ಆಗ್ಬಿಡುತ್ತೆ. ಸೊ ಹಾಗೆ ಇದು ಕೂಡ DYSPನೂ ಕೂಡ ಸುಮಾರು 10-12 ವರ್ಷದಲ್ಲಿ ಇದು ಕೂಡ IPS ಕನ್ಫರ್ಮ್ ಆಗ್ಬಿಡುತ್ತೆ. ಅಂದ್ರೆ ನೀವು IAS ಮತ್ತೆ IPS ಇದು ಆಲ್ ಇಂಡಿಯಾ ಸರ್ವಿಸಸ್. ಸೊ ಹಾಗಾಗಿ ಸೊ ಈ ಎರಡೂ ಕೂಡ
ಸಹಾಯಕ ಆಯುಕ್ತರು ಕಿರಿಯ ಶ್ರೇಣಿ ಮತ್ತು ಡಿವೈಎಸ್ಪಿ ಒಳಾಡಳಿತ ಏನಿದೆ ಇದು ಕೂಡ IPS ಕನ್ಫರ್ಮ್ ಆಗೋದ್ರಿಂದ ಸೊ ಎರಡನೇ ಆಪ್ಷನ್ ಇದು ಕೊಟ್ರೆ ತುಂಬಾ ಒಳ್ಳೆಯದು. ಯಾಕಂದ್ರೆ ನೀವು ಗೊತ್ತಿರುತ್ತೆ ಡಿವೈಎಸ್ಪಿ ಹುದ್ದೆ ಅಂತಂದ್ರೆ ತುಂಬಾ ಒಂದು ಏನು ಚಾಲೆಂಜಸ್ಗಳನ್ನ ನೀವು ಇವತ್ತಿನ ದಿನಗಳಲ್ಲಿ ಫೇಸ್ ಮಾಡ್ಬೋದು. ಸೊ ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಇರ್ಬೋದು ಅಥವಾ ಬೇರೆ 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 ಹಲವಾರು ಒಂದಿಷ್ಟು ಚಾಲೆಂಜಸ್ಗಳು ಬರೋದ್ರಿಂದ ಅದನ್ನ ನೀವು ಅದು ತಕ್ಕ ಹಾಗೆ ಒಂದು ಆಪ್ಟಿಟ್ಯೂಡ್ ಇದ್ರೆ ನೀವೊಂದು ನ್ಯಾಚುರಲ್ ಟ್ಯಾಲೆಂಟ್ ಇತ್ತು ಅಂದ್ರೆ ಸೊ ಡೆಫಿನೆಟ್ಲಿ ಒಂದು ಹುದ್ದೆಗೆ ನೀವು ಒಂದು ಜಸ್ಟಿಸ್ ಕೊಡ್ಬೋದು. ಸೊ ಹಾಗಾಗಿ ಎರಡನೇ ಆಪ್ಷನ್ ಡಿವೈಎಸ್ಪಿ ಹಾಕಿದ್ರೆ ನನ್ನ ಪ್ರಕಾರ ಒಂದು ಉತ್ತಮ ಆಯ್ಕೆ ಅಂತ ಅನ್ಸುತ್ತೆ. ಸೊ ನೆಕ್ಸ್ಟ್ ಮೂರನೇ ಆಯ್ಕೆ ಅಂತ ಬಂದಾಗ ಮೂರನೇ ಒಂದು ಪ್ರಿಯಾರಿಟಿ ಕೊಡಬೇಕು ಅಂತ ಬಂದಾಗ ಸೊ ಇಲ್ಲಿ ಗಮನಿಸಬಹುದು ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು ಇದೆ, AC ಕಮರ್ಷಿಯಲ್ ಟ್ಯಾಕ್ಸ್ ಇದೆ, ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆ ಇದೆ, ಸೊ ಕಾರ್ಯನಿರ್ವಾಹಕ ಅಧಿಕಾರಿ ಅಂದ್ರೆ ಪಂಚಾಯತ್ ರಾಜ್ ಇಲಾಖೆನಲ್ಲಿದೆ, ಸೊ ಹಾಗೆ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಇದೆ, ಆಮೇಲೆ ಜಿಲ್ಲಾ ಹಿಂದುಳಿದ ವರ್ಗಗಳ ಇಲಾಖೆ ಇದೆ. ಸೊ ಇದರಲ್ಲಿ ನೆಕ್ಸ್ಟ್ ಕನ್ಫ್ಯೂಷನ್ ಬರೋದು ಇದು. ಹಾಗೆ ನಾವು ಇನ್ನೊಂದು ಗಮನಿಸಬಹುದು ಗ್ರೂಪ್ ಬಿ ಹುದ್ದೆನಲ್ಲಿ ಒಂದು ತಹಶೀಲ್ದಾರ್ ಹುದ್ದೆನೂ ಕೂಡ ಇದೆ. ಸೊ ನೋಡ್ಬೋದು ನೀವು ಗ್ರೂಪ್ ಬಿ ಹುದ್ದೆನಲ್ಲಿ ಇದಾದ್ಮೇಲೆ ಇದರ ನಂತರದಲ್ಲೇ ನೀವು ಇಲ್ಲಿ ಗಮನಿಸಬಹುದು ಮೂರನೇ ಪ್ರಿಯಾರಿಟಿನ ಹೇಳ್ತಾ ಇದೀನಿ. ಮೂರನೇ ಆಪ್ಷನ್ಸ್ ಕೊಡ್ಬೇಕಾದ್ರೆ ಇಲ್ಲಿ ಗ್ರೂಪ್ ಬಿ ನಲ್ಲಿ ಕಂದಾಯ ಇಲಾಖೆಯಲ್ಲಿ ತಹಶೀಲ್ದಾರ್ ಗ್ರೇಡ್ 2 ಅಂತ ಇದೆ. ಸೊ ನಾನು ಇದ್ದಂಥ ಸಂದರ್ಭದಲ್ಲಿ ನಾನು 2014ರಲ್ಲಿ ಬರೆದಾಗ ಇದೇ ರೀತಿ ಆಪ್ಷನ್ಸ್ ಇದ್ರೂ ಕೂಡ ನಾನು ಮೂರನೇ ಆಪ್ಷನ್ಸ್ ತಹಶೀಲ್ದಾರ್ ಗ್ರೇಡ್ 2 ಕೊಟ್ಟಿದ್ದೆ. ಯಾಕೆ ಕೊಟ್ಟಿದೆ ಅಂತಂದ್ರೆ ಅಲ್ಲಿ ಗ್ರೂಪ್ ಎ ಪೋಸ್ಟ್ಗಳು ಇದೆ, ಹಲವಾರು ಗ್ರೂಪ್ ಎ ಪೋಸ್ಟ್ಗಳು ಇದ್ರೂ ಕೂಡ ತಹಶೀಲ್ದಾರ್ ಗ್ರೇಡ್ 2 ನಾನು ಮೂರನೇ ಆಯ್ಕೆ ಕೊಟ್ಟಿದ್ದು ಏನಕ್ಕೆ ಅಂತಂದ್ರೆ ಇಲ್ಲಿ ಈ ನಾವು ಪಬ್ಲಿಕ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು ತಹಶೀಲ್ದಾರ್ ಗ್ರೇಡ್ 2 ಅನ್ನೋದು ಸಾಮಾನ್ಯವಾಗಿ ನಾವು ನಮ್ಮ ಪೋಸ್ಟಿಂಗ್ಸ್ ಅವಧಿಯಲ್ಲಿ ದಿನನಿತ್ಯ ನಾವು 24/7 ನಾವು ಪಬ್ಲಿಕ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇರ್ತೀವಿ. ಸೊ ಪಬ್ಲಿಕ್ ಜೊತೆ ಇಂಟ್ರಾಕ್ಷನ್ಸ್ ಅಂದ್ರೆ ಅಲ್ಲಿ ಸೊ ನಾವೆಲ್ಲ ಎಥಿಕ್ಸ್ ಇಂಟಿಗ್ರಿಟಿ ಆಪ್ಟಿಟ್ಯೂಡ್ ಅಲ್ಲಿ ಓದಿರ್ತೀವಿ. ಸೊ ಏನು ನಮ್ಮ ಕಂಪ್ಯಾಷನ್ ಟುವರ್ಡ್ಸ್ ವೀಕರ್ ಸೆಕ್ಷನ್ ಅಂತನೋ ಅಥವಾ ಗುಡ್ ಗವರ್ನೆನ್ಸ್ ಅಂತನೋ ಅಂದ್ರೆ ನಾವು ಜನಸಾಮಾನ್ಯರಿಗೆ ಹತ್ರ ಆಗಿ ಒಂದು ಒಳ್ಳೆಯ ಒಂದು ಸರ್ವಿಸ್ ಅನ್ನ ಕೊಡಬೇಕು ಅನ್ನೋ ಹಾಗಿದ್ರೆ ತಹಶೀಲ್ದಾರ್ ಗ್ರೇಡ್ 2 ಅಂದ್ರೆ ಏನು ತಹಶೀಲ್ದಾರ್ ಏನಿದೆ ಈ ಹುದ್ದೆನ ಬೇಕಾದ್ರೆ ನೀವು ಥರ್ಡ್ ಆಪ್ಷನ್ಸ್ ಕೊಡ್ಬೋದು. ಯಾಕಂದ್ರೆ ನೀವು ನೇರವಾಗಿ ಪಬ್ಲಿಕ್ ಜೊತೆ ಇಂಟ್ರಾಕ್ಟ್ ಮಾಡ್ತೀರಾ. ಸೊ ನೀವು ಅನ್ಕೊಂಡಿರ್ತೀರ ನಾನು ಏನಾದ್ರು ಒಂದು ಒಳ್ಳೆಯ ಸರ್ವಿಸ್ ಮಾಡಬೇಕು ನಮ್ಮ ಜನರಿಗೆ, ಸೊ ಒಂದು ಒಳ್ಳೆಯ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರಬೇಕು. ಸೊ ಅಂದ್ರೆ ಚಾಲೆಂಜಸ್ ಏನಿರುತ್ತೆ ಅದೆಲ್ಲದನ್ನು ಕೂಡ ಫೇಸ್ ಮಾಡಿ ನಾನು ಕಾಂಪಿಟೆಂಟ್ ಇದ್ದೀನಿ, ನನಗೆ ಅನ್ಸುತ್ತೆ ನಾನು ಒಳ್ಳೆಯ ಕಾಂಪಿಟೆಂಟ್ ಒಂದು ಸಮರ್ಥ ಅಭ್ಯರ್ಥಿ ಇದ್ದೀನಿ, ನಾನೊಂದು ಜಸ್ಟಿಸ್ ಕೊಡ್ಬೇಕು ಜನಕ್ಕೆ ಅಂತ ಅನ್ಸಿತ್ತು ಅಂತಾರೆ ನೀವು ತಹಶೀಲ್ದಾರ್ ಗ್ರೇಡ್ 2 ಏನಿದೆ ಈ ಆಪ್ಷನ್ಸ್ ಅನ್ನ ನೀವು ಹಾಕ್ಬೋದು, ಥರ್ಡ್ ಆಪ್ಷನ್ ಹಾಕ್ಬೋದು. ಬಟ್ ಇಲ್ಲಿ ಒಂದು ಏನು ಅಂತಂದ್ರೆ ಇದಕ್ಕೆ ಥರ್ಡ್ ಆಪ್ಷನ್ ಹಾಕೋದಾಯ್ತು. ಬಟ್ ಇದೇನಂತಂದ್ರೆ ಸೊ ನೀವು ತಹಶೀಲ್ದಾರ್ ಆದ್ಮೇಲೆ ಗ್ರೇಡ್ 2 ಆದ್ಮೇಲೆ ಗ್ರೇಡ್ 1 ಆಗ್ತೀರಿ, ಅದು ಪ್ರಮೋಷನ್ ಆದ್ಮೇಲೆ AC ಆಗ್ತೀರಿ, ADC ಆಗ್ತೀರಿ, ಆಮೇಲೆ ಹಂತವಾಗಿ ನೀವು ಸೂಪರ್ ಟೈಮ್ ಸ್ಕೇಲ್ ಹೋಗ್ತೀರಿ. ಸೊ ನಿಮಗೆ ಒಂದು ಏನೋ ಏಜ್ ಇತ್ತು ಅಂತಂದ್ರೆ ನಿಮ್ಗೆ IAS ಕೂಡ ಕನ್ಫರ್ಮ್ ಆಗ್ಬೋದು. ಬಟ್ ಇಲ್ಲಿ ಏನೊಂದು ಸಮಸ್ಯೆ ಇದೆ ಅಂತಂದ್ರೆ ಸೊ ಈಗ ಪ್ರಮೋಷನ್ಸ್ ಇದರಲ್ಲಿ ತುಂಬಾ ಸ್ವಲ್ಪ ಲೇಟ್ ಆಗ್ಬೋದು. ಯಾಕಂದ್ರೆ ನಾವಿದ್ದಾಗ ನಮಗೆಲ್ಲ ಪ್ರಮೋಷನ್ಸ್ ಬೇಗ ಆಯ್ತು. ಬಟ್ ಆದ್ರೆ ಈಗ ನೀವೇನು ಹೊಸದಾಗಿ ಜಾಯ್ನ್ ಆಗ್ತಿದ್ರಿ ಸ್ವಲ್ಪ ಪ್ರಮೋಷನ್ಸ್ ನೀವು ಗ್ರೇಡ್ 2 ಇಂದ ಗ್ರೇಡ್ 1 ಆಗೋದಕ್ಕೆ, ಗ್ರೇಡ್ 1 ಇಂದ ನೀವು AC ಆಗೋದಕ್ಕೆ ಸ್ವಲ್ಪ ಟೈಮನ್ನು ಜಾಸ್ತಿ ತಗೋಬಹುದು. ಅಂದ್ರೆ ಸುಮಾರು ಒಂದು 7-8 ವರ್ಷ ನೀವು AC ಆಗೋದಕ್ಕೆ ಸುಮಾರು ಒಂದು 8ರಿಂದ 10 ವರ್ಷ ಟೈಮ್ ತಗೋಬಹುದು. ಸೊ ಹಾಗಾಗಿ ಇದನ್ನ ಯೋಚನೆ ಮಾಡಿ ತಹಶೀಲ್ದಾರ್ ಗ್ರೇಡ್ 2ನ ಮೂರನೇ ಆಪ್ಷನ್ ಕೊಡಬೇಕಾದ್ರೆ ಒಂದು ಪ್ರಮೋಷನ್ ಆಂಗಲ್ ಅಲ್ಲಿ ನೀವು ಯೋಚನೆ ಮಾಡೋದಾದ್ರೆ ಸೊ ಇದನ್ನ ನೋಡ್ಬಿಟ್ಟು ಇದು ಮಾಡಿ. ಬಟ್ ನನಗೆ ಅನಿಸಿದಾಗೆ ಯಾರಿಗೆ ಪಬ್ಲಿಕ್ಸ್ ಜೊತೆ ಇಂಟ್ರಾಕ್ಟ್ ಮಾಡಬೇಕು, ಜನಸಾಮಾನ್ಯರ ಜೊತೆ ಬೆರಿಬೇಕು, ಸೊ ರೈತರಿಗೆ ನಾನು ಸಹಾಯ ಮಾಡಬೇಕು, ಬಡವರ ಜೊತೆ ನಾನು ಇದಾಗಿ ಅವ್ರಿಗೇನು ಸರ್ಕಾರದ ಒಂದು ಯೋಜನೆಗಳಿದೆ ಅದನ್ನು ನೇರವಾಗಿ ತಲುಪಿಸ್ಬೇಕು, ಆ ರೀತಿ ಒಂದು ಮನಸ್ಥಿತಿ ಇತ್ತು ಅಂದ್ರೆ ಖಂಡಿತವಾಗ್ಲೂ ತಹಶೀಲ್ದಾರ್ ಹುದ್ದೆನ ತಗೊಳ್ಳಿ. ಆ ಹುದ್ದೆನಲ್ಲಿ ಖಂಡಿತವಾಗ್ಲೂ ನೀವು ಆ ಹುದ್ದೆಗೆ ಜಸ್ಟಿಸ್ ಕೊಡ್ತೀರಿ, ಅದನ್ನ ತುಂಬಾ ಖುಷಿಯಾಗಿ ಆ ಪೋಸ್ಟ್ ಅನ್ನು ನೀವು ಎಂಜಾಯ್ ಮಾಡ್ತೀರಿ. ಅಂತ ಮನಸ್ಥಿತಿ ಪುರುಷ ಆಗ್ಲಿ ಮಹಿಳೆ ಆಗ್ಲಿ ಆ ಅಭ್ಯರ್ಥಿಗಳಿಗೆ ಇತ್ತು ಅಂದ್ರೆ ಮಾತ್ರ ತಹಶೀಲ್ದಾರ್ ಹುದ್ದೆನ ಇದನ್ನ ಮೂರನೇ ಆಪ್ಷನ್ ಹಾಕಿ. ಇಲ್ಲ ನನಗೆ ಆಗೋದಿಲ್ಲ, ನನಗೆ 10 to 5 ಜಾಬ್ ಇರಬೇಕು, ಏನೋ ಒಂದು ಆಫೀಸ್ ಅವರ್ ಇರಬೇಕು, ಆ ಥರ ಇತ್ತು ಅಂತಂದ್ರೆ ಈ ಆಪ್ಷನ್ಸ್ ಅನ್ನ ಬಿಟ್ಟು ಈಗ ನಮಗೆ ಈ ಗ್ರೂಪ್ ಏನಲ್ಲಿ ಇನ್ನು ಉಳಿದಿರ್ತಕ್ಕಂಥ ಸರ್ವಿಸಸ್ಗಳನ್ನ ನೀವು ಆರಾಮಾಗಿ ಹಾಕ್ಬೋದು. ಇಲ್ಲಿ ನೋಡಿ ಉದಾಹರಣೆಗೆ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರಿದೆ, ಇದು ಮೂರನೇ ಆಪ್ಷನ್ಸ್ ಹಾಕಿ. ಸೊ ಇದು ಕೂಡ ಒಳ್ಳೆಯ ಸರ್ವಿಸ್ ಇದೆ. ಸೊ ಹಾಗಾಗಿ ನಿಮಗೆ ಎನ್ಫೋರ್ಸ್ಮೆಂಟ್ ಅಲ್ಲಿ ಇದು ಕೂಡ ಒಂದು ಚಾಲೆಂಜಿಂಗ್ ವರ್ಕ್ ಇರುತ್ತೆ, ಎನ್ಫೋರ್ಸ್ಮೆಂಟ್ ಅಲ್ಲಿ ಕೆಲಸ ಮಾಡ್ಬೋದು, ಹಾಗೆ ಉಳಿದ ಬೇರೆ ಬೇರೆ ಇದರಲ್ಲೂ ಕೂಡ ಮಾಡ್ಬೋದು. ಸೊ ಹಾಗಾಗಿ ಇದು ಬೇಕಾದ್ರೆ ಮೂರನೇ ಆಪ್ಷನ್ಸ್ ಹಾಕ್ಬೋದು. ಸೊ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಾರ್ಯನಿರ್ವಾಹಕ ಅಧಿಕಾರಿ, ಸಹಾಯಕ ಕಾರ್ಯದರ್ಶಿ, ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಇದು 4ನೇ ಆಪ್ಷನ್ ನೀವು ಹಾಕ್ಬೋದು. ಸೊ ಇದು ಕೂಡ ತುಂಬಾ ಇದು ಕೂಡ ನಾವು ಪಬ್ಲಿಕ್ಸ್ ಜೊತೆ ಇಂಟ್ರಾಕ್ಷನ್ಸ್ ಇರುತ್ತೆ, ನಾವು ಜನಸಾಮಾನ್ಯರ ಜೊತೆ ಬೆರಿಬೋದು. ಹಾಗೆ ಸರ್ಕಾರದ ಈಗೇನು ಪಂಚಾಯತ್ ಹಂತದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ, ಅದನ್ನು ನಾವು ಪಾರದರ್ಶಕವಾಗಿ ಮತ್ತೆ ಒಂದು ಒಳ್ಳೆಯ ಹೊಣೆಗಾರಿಕೆ ಅಂದ್ರೆ ನಾವು ಏನು ಅಕೌಂಟಬಿಲಿಟಿ
ಟ್ರಾನ್ಸ್ಪರೆನ್ಸಿ ಅಂತ ನಾವೇನು ಎಥಿಕ್ಸಲ್ಲಿ ಓದ್ತೀವಿ ಅವೆಲ್ಲವನ್ನು ಕೂಡ ನಾವು ಒಬ್ಬ ಕಾಂಪಿಟೆಂಟ್ ಪರ್ಸನ್ ಅನ್ನೋದನ್ನ ಪ್ರೂವ್ ಮಾಡೋಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಸೊ ಇದು 4ನೇ ಆಪ್ಷನ್ಸ್ ನೀವು ಕೊಡ್ಬೋದು. ಅದಾದ ನಂತರ ಸಹಾಯಕ ನಿರ್ದೇಶಕರು. ಓಕೆ, ಅದಾದ ನಂತರ ನಿಮಗೆ ಬಿಟ್ಟಿದ್ದು ಸಹಾಯಕ ನಿರ್ದೇಶಕರು ಗ್ರೇಡ್ 1. ಇದು ಕೂಡ ಒಂದು ಅತ್ಯುತ್ತಮವಾದ ಹುದ್ದೆ. ಇಲ್ಲಿ ಕೂಡ ನೀವು ಒಳ್ಳೆಯ ಕೆಲಸಗಳನ್ನ ಮಾಡ್ಬೋದು. ಹಾಗೆ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿ 6ನೇ ಆಪ್ಷನ್ಸ್ ಕೊಡ್ಬೋದು. ಹಾಗೆ 7ನೇ ಆಪ್ಷನ್ಸು ಸಹಾಯಕ ನಿರ್ದೇಶಕರು ಖಜಾನಾ ಇಲಾಖೆ. ಸೊ ಇಲ್ಲಿ ಇದು 7ನೇ ಆಪ್ಷನ್ಸ್ ನೀವು ಕೊಡ್ಬೋದು. ಇಲ್ಲ ಅಂತಂದ್ರೆ ಇದನ್ನ ಬೇರೆ ಆಪ್ಷನ್ಸ್ ಕೊಡೋದಾದ್ರೆ ಕೊಡ್ಬೋದು. ಸೊ ಇಲ್ಲಿ ನಾನು ಹೇಳಿದ ಹಾಗೆ ಈ ಆಪ್ಷನ್ ಅಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಪ್ರಿಯಾರಿಟಿ 1, 2 ಮತ್ತೆ 3 ಇದು ತುಂಬಾ ಇಂಪಾರ್ಟೆಂಟು. ಸೊ ಇಲ್ಲಿ 1, 2, 3ರಲ್ಲಿ ಒಂದು ಹೇಳಿದ್ದು ನಾನು AC ರೆವೆನ್ಯೂ, 2ನೇದು ಹೇಳಿದ್ದು ನಾನು DYSP ಸಿವಿಲ್, 3ನೇದು ನನ್ನ ಪ್ರಕಾರ ತಹಶೀಲ್ದಾರ್ ಅಂತ ಕೊಟ್ಟೆ. ಸೊ ಇಲ್ಲಿ ತಹಶೀಲ್ದಾರ್ ಅಂದ್ರೆ ಅದು ಪ್ರಮೋಷನ್ಸ್ ಅನ್ನ ನೋಡಿದಾಗ ತಹಶೀಲ್ದಾರ್ ಅನ್ನ 3ನೇ ಆಪ್ಷನ್ಸ್ ಕೊಡೋದು ಉತ್ತಮ ಅಲ್ಲ. ಬಟ್ ಆದ್ರೆ ನಾನು ಹೇಳ್ತಾ ಇರೋದು ನಿಮಗೆ ಪಬ್ಲಿಕ್ಸ್ ಜೊತೆ ಚೆನ್ನಾಗಿ ಬೆರಿಬೇಕು. ಪಬ್ಲಿಕ್ಸ್ಗೆ ಏನಾರು ಅಂದ್ರೆ ನನ್ನ ಒಂದು ಸಹಾಯ ಕೇಳ್ಕೊಂಬಂದ್ರೆ ಅವರಿಗೆ ಸಹಾಯ ಮಾಡಬೇಕು. ಆ ಥರ ಒಂದು ಮನಸ್ಥಿತಿ ಇತ್ತಂದ್ರೆ ತಹಶೀಲ್ದಾರ್ ಗ್ರೇಡ್ 2 ಕೊಡಿ. ಇಲ್ಲ ಅಂತಂದ್ರೆ ಈ ಆಪ್ಷನ್ಗಳನ್ನ ಕೊಡ್ತಾ ಹೋಗಿ. ಅಂದ್ರೆ AC ಆದ್ಮೇಲೆ DYSP ಆದ್ಮೇಲೆ AC ಕಮರ್ಷಿಯಲ್ ಟ್ಯಾಕ್ಸು ಅಥವಾ ಕಾರ್ಯನಿರ್ವಾಹಕ ಅಧಿಕಾರಿ 4, 5ನೇದು ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ, 6 ಹಿಂದುಳಿದ ವರ್ಗಗಳ ಸಹಾಯಕ ಅಧಿಕಾರಿ ಅದು 6, 7ನೇದು ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆ. ಇಲ್ಲೆಲ್ಲ ಕಡೆನೂ ಕೂಡ ನಾವು ನೋಡಿದ ಹಾಗೆ ಪ್ರಮೋಷನ್ಸ್ ಗ್ರೂಪ್ ಏನಲ್ಲಿ ಬೇಗ ಪ್ರಮೋಷನ್ಸ್ ಆಗುತ್ತೆ. ನಾರ್ಮಲಿ ಇನ್ ಟೈಮಲ್ಲಿ ಈಗ 5 ವರ್ಷಕ್ಕೆ ಪ್ರಮೋಷನ್ಸ್ ಅಂದ್ರೆ 5ನೇ ವರ್ಷ ಮುಗಿತಿದ್ದಾಗಲೇ ಇಲ್ಲೆಲ್ಲ ಪ್ರಮೋಷನ್ಸ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡಿ AC ಕಮರ್ಷಿಯಲ್ ಟ್ಯಾಕ್ಸ್ ಇದ್ದರು 6ನೇ ವರ್ಷಕ್ಕೆ 6th ಇಯರ್ಗೆ ಅವರು DC ಕಮರ್ಷಿಯಲ್ ಟ್ಯಾಕ್ಸ್ ಹಾಕ್ತಾರೆ. ಸೊ ಹಾಗೆ ಇಲ್ಲಿ ಕೂಡ ನೆಕ್ಸ್ಟ್ನ ಒಂದು ಮುಂದಿನ ಇದಕ್ಕೆ ಪ್ರಮೋಷನ್ ಸುಲಭವಾಗಿ ಆಗುತ್ತೆ. ಸೊ ಇಲ್ಲಿ ಗ್ರೂಪ್ ಎಗಳಲ್ಲಿ ನೀವು ಗಮನಿಸ್ಬೋದು ಎಲ್ಲದನ್ನು ಕೂಡ. ಸೊ ಮೊದಲನೇದು ನಾನು ಹೇಳಿದ್ದೀನಿ 2, 3. 3ನೇದು ಆಪ್ಷನ್ಸ್ ಅಂತ ಬಂದಾಗ ಸ್ವಲ್ಪ ಯೋಚನೆ ಮಾಡಿ, ತಹಶೀಲ್ದಾರ ಅಥವಾ AC ಕಮರ್ಷಿಯಲ್ ಟ್ಯಾಕ್ಸ್. ಅದು ನಿಮ್ಮ ಒಂದು ನೇಚರ್ಗೆ, ನಿಮ್ಮ ಒಂದು ಮನಸ್ಥಿತಿಗೆ ಬಿಟ್ಟಿದ್ದು. ಅಥವಾ ನೀವು ಹೇಗೆ ಬೆಳೆದು ಬಂದಿದ್ದೀರಿ, ಚಾಲೆಂಜಸ್ ಅನ್ನ ಫೇಸ್ ಮಾಡ್ತೀರಾ, ಅಥವಾ ನಿಮಗೆ ಚಾಲೆಂಜಸ್ ಅಂದ್ರೆ ನಾವೇನು ಫೀಲ್ಡಲ್ಲಿ ಎಕ್ಸಿಕ್ಯೂಟಿವ್ ಕೆಲಸ ಅಂತ ಏನು ಹೇಳ್ತೀವಲ್ಲ ಆ ಥರ ಎಕ್ಸಿಕ್ಯೂಟಿವ್ ನೇಚರ್ ನಿಮ್ಮಲ್ಲಿ ಇತ್ತು ಅಂತಂದ್ರೆ ಸೊ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ತಹಶೀಲ್ದಾರ್. ಇಲ್ಲ ಅಂತಂದ್ರೆ AC ಕಮರ್ಷಿಯಲ್ ಟ್ಯಾಕ್ಸ್ ಅನ್ನ ನೀವು ಆಯ್ಕೆ ಮಾಡ್ಬೋದು. ಸೊ ಇವೆಲ್ಲವೂ ಕೂಡ ಈ ಏನು 7 ಹುದ್ದೆಗಳು ಗ್ರೂಪ್ ಎನಲ್ಲಿ ಏನು ಹೇಳಿದೆ ಇದು ನನಗೆ ಅನಿಸಿದ್ದನ್ನ ಹೇಳಿದೆ. ಅದೇ ರೀತಿ ನೀವು ಕೂಡ ನಿಮಗೆ ಯಾವುದು ಸೂಟ್ ಆಗುತ್ತೆ, ನಿಮ್ಮ ಮನಸ್ಥಿತಿಗೆ ಯಾವುದು ಸೂಟ್ ಆಗುತ್ತೆ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ನಿಮಗೆ ಯಾವ ಥರ ನೇಚರ್ ಆ ಕೆಲಸ ಈ ಥರ ಇರುತ್ತೆ ಅಂತ ನಿಮಗೇನು ಏನೋ ಒಂದು ಕಲ್ಪನೆ ಇರುತ್ತೆ, ಅದಕ್ಕೆ ತಕ್ಕ ಹಾಗೆ ನೀವು ಆಯ್ಕೆ ಮಾಡ್ತಾ ಹೋಗಿ. ಸೊ ಇದು ಗ್ರೂಪ್ ಎಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಿಯಾರಿಟಿ. ಸೊ ನೆಕ್ಸ್ಟ್ ಬಂದಾಗ ಗ್ರೂಪ್ ಬಿ ನಲ್ಲಿದೆ. ಸೊ ಇಲ್ಲಿ ಗ್ರೂಪ್ ಬಿ ನಲ್ಲಿ ಬಂದ್ರೆ ಮೊದಲ ಹುದ್ದೆ ತಹಶೀಲ್ದಾರ್ ಇದೆ. ಸೊ ಇಲ್ಲಿ ಮೊದಲು ತಹಶೀಲ್ದಾರ್ ಇದೆ. ಇದರಲ್ಲಿ ಆಲ್ರೆಡಿ ನಾನು 3ನೇ ಆಪ್ಷನ್ ನಾನು ಹೇಳಿದ್ದೆ, ಪ್ರಿಯಾರಿಟಿ ಹೇಳಿದ್ದೆ. ಸೊ ಈಗ ಅಲ್ಲಿ ನೀವು ಕೊಟ್ಟಿಲ್ಲ ಅಂತಂದ್ರೆ ನೆಕ್ಸ್ಟ್ ಅಲ್ಲಿ 7 ಹುದ್ದೆ ಏನು ನಾವೇನು ಫಸ್ಟ್ ಇದರಲ್ಲಿ ಪ್ರಿಯಾರಿಟಿ ಕೊಟ್ಟಿದ್ವಿ, ಅದಾದ್ಮೇಲೆ ಹೊಸದಾಗಿ ನೀವು ಕೊಡಬೇಕು ಅಂತಂದ್ರೆ ಸೊ ಇದನ್ನ ಮೊದಲನೇ ಕೊಡ್ಬೋದು. ಇಲ್ಲೇ ಕೊಡ್ತಿದ್ರಿ ಅಂತ ಇದ್ರೆ ಫಸ್ಟ್ ಇಲ್ಲೇ ಕೊಡಿ. ಅದಾದ ನಂತರ ನೆಕ್ಸ್ಟ್ ಬರೋದು ಅಂತಂದ್ರೆ ಸೊ ಇಲ್ಲಿ ಡಿಪೆಂಡ್ಸ್, ಇಲ್ಲಿ ವಾಣಿಜ್ಯ ತೆರಿಗೆ ಅಧಿಕಾರಿ CTO ಅಂತ ಹೇಳ್ತೀವಿ, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಅಂತೇಳಿ 2ನೇದಿದೆ. ಅದಾದ್ರೆ ನೆಕ್ಸ್ಟ್ ಇದರಲ್ಲೇ ನೋಡಿ ನೀವು ಗಮನಿಸ್ತಾ ಹೋಗ್ಬೋದು. ಇದರಲ್ಲಿ 15 ಹುದ್ದೆಗಳಿದೆ. ಇದರಲ್ಲಿ ಒಟ್ಟು 15 ಹುದ್ದೆಗಳಿದೆ. ಈ 15ರಲ್ಲಿ ಸೊ ನೋಡಿ ನಾವು ತಹಶೀಲ್ದಾರ್ ಅಲ್ಲಿ ಕೊಟ್ಟಿಲ್ಲ, ಇಲ್ಲೇ ನಾವು ಇದರಲ್ಲೇ ಕೊಡ್ತೀವಿ ಅಂದ್ರೆ ಫಸ್ಟ್ ತಹಶೀಲ್ದಾರ್ ಕೊಡ್ಬೋದು. ಅದಾದ ನಂತರ ವಾಣಿಜ್ಯ ತೆರಿಗೆ ಇದೆ, ಕಾರ್ಮಿಕ ಅಧಿಕಾರಿ, ಅದಾದ ನಂತರ ಸಹಾಯಕ ಅಧೀಕ್ಷಕರು ಒಳಾಡಳಿತ ಇಲಾಖೆ ಅಂದ್ರೆ DYSP ಪ್ರಿಸನ್. ಇದು ಗ್ರೂಪ್ ಇ ಹುದ್ದೆ DYSP ಪ್ರಿಸನ್. ಅದಾದ್ಮೇಲೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಇದೆ, ಸಹಾಯಕ ನಿರ್ದೇಶಕರು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆ ಅಂದ್ರೆ ಇದು ಆಡಿಟ್ ಇದರಲ್ಲಿ ಬರುತ್ತೆ, ಅಬಕಾರಿ ಉಪ ಅಧೀಕ್ಷಕರು ಆರ್ಥಿಕ ಇಲಾಖೆ ಅಂದ್ರೆ ಇದು ಎಕ್ಸೈಸ್ DYSP. ನೆಕ್ಸ್ಟ್ ಉದ್ಯೋಗಾಧಿಕಾರಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಅಂತ ಇದೆ, ಇದು ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ. ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಂದ್ರೆ ಇದು ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ನೆಕ್ಸ್ಟ್ ಮುಖ್ಯಾಧಿಕಾರಿ ಗ್ರೇಡ್ 1 ನಗರಾಭಿವೃದ್ಧಿ ಇಲಾಖೆ ಇದೆ, ಇದು ಕೂಡ ಒಂದು ಒಳ್ಳೆಯ ಹುದ್ದೆ ಇದೆ. ನೆಕ್ಸ್ಟ್ ಸಹಾಯಕ ಖಜಾನಾಧಿಕಾರಿ ಆರ್ಥಿಕ ಇಲಾಖೆ ಇದೆ, ಅಂದ್ರೆ ಇದು ಅಸಿಸ್ಟೆಂಟ್ ಟ್ರೆಜರಿ ಆಫೀಸರ್. ಅಲ್ಲಿ ಟ್ರೆಜರಿ ಆಫೀಸರ್ ಬಂದಿದೆ, ಒಂದು ಗ್ರೂಪ್ ಎ ಹುದ್ದೆನಲ್ಲಿ ಬಂದಿದೆ, ಅದು ಟ್ರೆಜರಿ ಆಫೀಸರ್. ಇಲ್ಲಿ ಗ್ರೂಪ್ ಬಿ ಹುದ್ದೆ ಬಂದಿದೆ. ಸಹಾಯಕ ನಿರ್ದೇಶಕರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಅಂದ್ರೆ ಇದು AD ಫುಡ್ ಅಂಡ್ ಸಿವಿಲ್ ಸಪ್ಲೈಸ್, ಅಸಿಸ್ಟೆಂಟ್ ಡೈರೆಕ್ಟರ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಇದೆ. ಸೊ ನೆಕ್ಸ್ಟ್ ಸಹಾಯಕ ನಿರ್ದೇಶಕರು ಪ್ರವಾಸೋದ್ಯಮ ಇದೆ,
ಅಸಿಸ್ಟೆಂಟ್ ಡೈರೆಕ್ಟರ್ ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ. ಶಾಖಾಧಿಕಾರಿ ಕರ್ನಾಟಕ ಸರ್ಕಾರ ಸಚಿವಾಲಯ ಇದೆ, ಅಂದ್ರೆ ಸೆಕ್ಷನ್ ಆಫೀಸರ್ ಅಂತೇಳಿ ನಮ್ಮ ಸಚಿವಾಲಯದಲ್ಲಿರ್ತಕ್ಕಂಥ ಒಂದು ಹುದ್ದೆ ಇದೆ. ಹಾಗೆ 15ನೇದು ಸಹಾಯಕ ನಿರ್ದೇಶಕರು ಗ್ರೇಡ್ 2 ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಿದೆ. ಇದು ಡೈರೆಕ್ಟರ್ ಪೋಸ್ಟ್ ಅಲ್ಲಿ ಬಂದಿದೆ, ಗ್ರೂಪ್ ನಲ್ಲಿ ಬಂದಿದೆ. ಇದು ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ ಇದೆ. ಇಷ್ಟು ಹುದ್ದೆಗಳಲ್ಲಿ ನೀವು ಗಮನಿಸಿದಾಗ ಸರ್ ನನಗೆ ಅನಿಸಿದ್ದು ಇದೆಲ್ಲದೂ ಕೂಡ ಈ ಹುದ್ದೆಗಳಲ್ಲಿ ಒಂದು ಡೈವರ್ಸಿಟೀಸ್ ಇದೆ. ಅಂದ್ರೆ ಕೆಲವೊಂದು ಹುದ್ದೆಗಳನ್ನು ನೋಡಿ, ಲೈಕ್ ಎಸ್ಪೆಷಲಿ ಈ ಅಡ್ಮಿನಿಸ್ಟ್ರೇಟಿವ್ ಹುದ್ದೆಗಳಲ್ಲಿ ಸಾಮಾನ್ಯವಾಗಿ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ಅಂತಂದ್ರೆ ಈಗ ಲೈಕ್ AC ರೆವಿನ್ಯೂ ಇದೆ ನೋಡಿ, ಸಹಾಯಕ ಏನು ನಮ್ಮ ಗ್ರೂಪ್ ಎ ಹುದ್ದೆ ಇದೆಯಲ್ಲ, ಆ ಹುದ್ದೆ ನಾವು ಆ ಹುದ್ದೆ ನಮ್ಮ AC ರೆವಿನ್ಯೂ ಹುದ್ದೆ ಜೊತೆಗೆ ತಹಶೀಲ್ದಾರ್ ಹುದ್ದೆ ಮತ್ತೆ DYSP ಹುದ್ದೆಗಳೇನಿದೆ ಇವು ಒಂದು ರೀತಿ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ಗಳು. ಅಂದ್ರೆ ಸೊ ಈ ಹುದ್ದೆಗಳಲ್ಲಿ ಒಂದಿಷ್ಟು ಚಾಲೆಂಜಸ್ ಅನ್ನ ಫೇಸ್ ಮಾಡ್ಬೋದು, ಜನಸಾಮಾನ್ಯರ ಜೊತೆ ಬೆರಿಬಹುದು. ಸೊ ನಾವೇನು ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ಗಳಲ್ಲಿ ನಾವು ಏನು ಓದಿರ್ತೀವಿ ಆ ಥರದ ವ್ಯಾಲ್ಯೂಸ್ ಎಲ್ಲವನ್ನೂ ಕೂಡ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಒಳ್ಳೆಯ ಸದಾವಕಾಶ ಅಲ್ಲಿ ಸಿಗುತ್ತೆ. ಸೊ ಈ ಒಂದು ಹುದ್ದೆಗಳಲ್ಲಿ ಸಿಗಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಕೆಲವೊಂದು ಈ ಹುದ್ದೆಗಳಲ್ಲಿ ನಾವು ಒಂದು ಇಲಾಖೆ ಮಾತ್ರ ಸೀಮಿತ ಆಗ್ಬಿಡ್ತೀವಿ. ಸೊ ಉದಾಹರಣೆಗೆ ನೀವು ಗಮನಿಸ್ಬೋದು, ಈಗ ವಾಣಿಜ್ಯ ಇಲಾಖೆ ನೋಡೋಣ, ಇದು ನಾನು 2ನೇ ಪ್ರಯಾರಿಟಿನೇ ಕೊಡ್ತೀನಿ ಅನ್ಕೊಳ್ಳೋಣ. ಸೊ ಇಲ್ಲಿ ನನ್ನ ಪ್ರಕಾರ ನಾನು ತಹಶೀಲ್ದಾರ್ ಗ್ರೇಡ್ 1 ಅನ್ನ ಈ ಇದರಲ್ಲಿ ಆಯ್ಕೆ ಮಾಡ್ಕೋತೀನಿ ಅಂದ್ರೆ ನೆಕ್ಸ್ಟ್ ಆಯ್ಕೆ ಮಾಡ್ಕೊಳ್ಳೋದು ವಾಣಿಜ್ಯ ತೆರಿಗೆ ಅಧಿಕಾರಿ. ಇದನ್ನು ನೋಡ್ಬೋದು. ಇಲ್ಲಿ ಕೂಡ ಸೊ ನಿಮಗೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಇಂದ AC ಕಮರ್ಷಿಯಲ್ ಟ್ಯಾಕ್ಸ್ಗೆ ಸೊ ಬೇಗ ನಿಮಗೆ ಪ್ರಮೋಷನ್ಸ್ ಇದೆ. ಸೊ ನೀವು ಸುಲಭವಾಗಿ ಒಂದು 5-6 ಇಯರ್ಸ್ ಅಲ್ಲಿ AC ಕಮರ್ಷಿಯಲ್ ಟ್ಯಾಕ್ಸ್ ಹಾಕ್ತೀರಿ. ಅದಾದ ನಂತರ ನೆಕ್ಸ್ಟ್ DC ಕಮರ್ಷಿಯಲ್ ಟ್ಯಾಕ್ಸ್ ಹುದ್ದೆಗೆ ಪ್ರಮೋಷನ್ಸ್ ಇದೆ. ಅದು ಬಿಟ್ರೆ ನೆಕ್ಸ್ಟ್ ವಾಣಿಜ್ಯ ತೆರಿಗೆ ಇದನ್ನ ಬಿಟ್ರೆ ನನ್ನ ಪ್ರಕಾರ ಸೊ ನೀವು ಇದನ್ನ ಆಪ್ಷನ್ ತಗೋಬಹುದು. ಯಾವುದು ಅಂತಂದ್ರೆ ಈ ಆಪ್ಷನ್ಸ್ ಅನ್ನ ನೀವು ಆಪ್ಟ್ ಮಾಡ್ಬೋದು. ಅದು ಯಾವ್ದಂದ್ರೆ ಮುಖ್ಯಾಧಿಕಾರಿ ಗ್ರೇಡ್ 1 ನಗರಾಭಿವೃದ್ಧಿ ಇಲಾಖೆ. ಸೊ ಇಲ್ಲೇನು 10 ಕೊಟ್ಟಿದ್ದಾನೆ, ಇದನ್ನ ಈ ಆಪ್ಷನ್ಸ್ ಅನ್ನ ನೀವು 3ನೇ ಆಪ್ಷನ್ಸ್ ಆಗಿ ನೀವು ತಗೋಬಹುದು. ಅಂದ್ರೆ ನೆಕ್ಸ್ಟ್ ಇದರಲ್ಲಿ ಸೊ ಯು ಕ್ಯಾನ್ ಗೋ ವಿತ್ ದಿಸ್ ಒನ್, ಈ ಆಪ್ಷನ್. ಇದು ಕೂಡ ಯಾಕೆಂದ್ರೆ ನಗರಾಭಿವೃದ್ಧಿ ಇಲಾಖೆನಲ್ಲಿ ಸೊ ನೀವು ನಗರ ಪ್ರದೇಶಗಳಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡ್ಬೋದು. ಅಂದ್ರೆ ಈ ಹುದ್ದೆ ನಾವು ಒಂದು ಜಸ್ಟಿಸ್ ಕೊಡ್ತಕ್ಕಂಥ ಹುದ್ದೆ. ಯಾಕಂದ್ರೆ ಯಾವುದು ಕೂಡ ನಾನು ಇಲ್ಲಿ ಯಾವುದನ್ನು ಕೂಡ ನಾನು ಕೀಳರಿಮೆಯಿಂದ ನಾನು ನೋಡ್ತಾ ಇಲ್ಲ, ಯಾಕಂದ್ರೆ ನಾವು ಪ್ರಿಯಾರಿಟಿ ಕೊಡ್ಲೇಬೇಕು. ಸೊ ಹಾಗಿದ್ದಾಗ ಸೊ ನನ್ನ ಅನುಭವದಂತೆ ಮುಖ್ಯಾಧಿಕಾರಿ ಗ್ರೇಡ್ 1 ನಗರಾಭಿವೃದ್ಧಿ ಇಲಾಖೆ ಏನಿದೆ ಇದು 3ನೇ ಆಪ್ಷನ್ ಕೊಡ್ಬೋದು. ಯಾಕಂದ್ರೆ ಇಲ್ಲಿ ಒಳ್ಳೆಯ ಕೆಲಸ ಮಾಡ್ಬೋದು, ಆ ಥರದೊಂದು ಅವಕಾಶ ನಿಮಗೆ ಸಿಕ್ಕತ್ತೆ. ಅದಾದ ನಂತರ ಮುಖ್ಯಾಧಿಕಾರಿ ಆದಮೇಲೆ ಸೊ ನೀವು ಅಬಕಾರಿ ಉಪಾಧ್ಯಕ್ಷರನ್ನ ಕೊಡ್ಬೋದು. ಇಲ್ಲ ಅಂತಂದ್ರೆ ಆ ಮುಖ್ಯಾಧಿಕಾರಿ ಹುದ್ದೆ ಅದೇನು ನಾವು 3ನೇ ಆಪ್ಷನ್ ಏನು ಕೊಟ್ಟಿದ್ವಿ ಅದ್ರ ಬದಲು ಬೇಕಾದ್ರೆ ಈ ಆಪ್ಷನ್ ಕೊಡ್ಬೋದು. ಅಬಕಾರಿ ಉಪಾಧೀಕ್ಷಕರು ಆರ್ಥಿಕ ಇಲಾಖೆ ಅಬಕಾರಿ ಅಂದ್ರೆ ಎಕ್ಸೈಸ್ DSP ಪೋಸ್ಟ್ ಇದೆ, ಇದನ್ನ ನೀವು ಕೊಡ್ಬೋದು. ಸೊ ಇದು 3ನೇ ಆಪ್ಷನ್ಸ್ ಕೊಡ್ಬೋದು. ಅದಾದ ನಂತರ ಪ್ರಿಸನ್ ಅಲ್ಲಿ ಏನಿದೆ ಸಹಾಯಕ ಅಧೀಕ್ಷಕರು, ಇದನ್ನ 4ನೇ ಆಪ್ಷನ್ ಕೊಡ್ಬೋದು. ಅಂದ್ರೆ ನೆಕ್ಸ್ಟ್ ಈ ಗ್ರೂಪ್ ಈ ಹುದ್ದೆಗಳಲ್ಲಿ ಇದು 4 ಕೊಡ್ಬೋದು. ಅದಾದ ನಂತರ 5ನೇದು ಸೊ ಯು ಕ್ಯಾನ್ ಗೋ ವಿತ್ ಇದು ಆಪ್ಷನ್ ಕೊಡಿ, 5ನೇದು ಇದನ್ನು ಕೊಡ್ಬೋದು. ಸೊ 4, 3, 4, 5 ಇದಾಯ್ತು. ಇದಾದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಂತಂದ್ರೆ ಕಾರ್ಮಿಕ ಅಧಿಕಾರಿ, ಇದನ್ನ ಕೊಡ್ಬೋದು. ಕಾರ್ಮಿಕ ಅಧಿಕಾರಿ ಕಾರ್ಮಿಕ ಇಲಾಖೆ ಅದು ನೆಕ್ಸ್ಟ್ ಆಪ್ಷನ್ 6ನೇ ಆಪ್ಷನ್ಸ್ ಅನ್ನ ಕೊಡ್ಬೋದು. ಸೊ ಹೀಗೆ ನೋಡಿದಾಗ ಸೊ ನಂತರದ ಆಪ್ಷನ್ಗಳು ನಿಮಗೆ ತುಂಬಾ ಕನ್ಫ್ಯೂಸಿಂಗ್ ಆಪ್ಷನ್ಸ್ ಬರ್ತಾ ಹೋಗುತ್ತೆ. ಯಾಕಂದ್ರೆ ನಂತರದಲ್ಲಿ ಇರ್ತಕ್ಕಂಥ ನೀವು ಆಪ್ಷನ್ಸ್ ನೋಡ್ತಾ ಹೋದ್ರೆ, ಪ್ರಿಯಾರಿಟಿಗಳನ್ನ ನೋಡ್ತಾ ಹೋದ್ರೆ ಸೊ ನಮಗೆ ಡೆಫಿನೆಟ್ಲಿ ನಮಗೊಂದು ದ್ವಂದ್ವ ಶುರು ಆಗುತ್ತೆ. ಸೊ ಇಲ್ಲಿ ಒಂದು ನಮ್ಮ ಒಂದು ಕೊಡಬೇಕಾದ್ರೆ ನನಗೆ ಆ ನೇಚರ್ ಆಫ್ ಜಾಬ್ ನನಗೆ ಇಷ್ಟ ಆಗುತ್ತಾ ಒಂದು, ಸೊ ಹಾಗೆ ನಾನು ಎಷ್ಟು ಚಾಲೆಂಜಸ್ ತಗೊಂಡ್ಬಿಟ್ಟು ಆ ಕೆಲಸ ಮಾಡ್ಬೋದು, ಅಂದ್ರೆ ಎಷ್ಟು ನಾವು ಒಂದು ವರ್ಕ್ ನೇಚರ್ನ ನೋಡಿದಾಗ ಆ ಕೆಲಸ ನನಗೆ ಹೇಗೆ ಮಾಡ್ಬೋದು ಅನ್ನೋದನ್ನು ಗಮನಿಸಿದಾಗ ಸೊ ನನ್ನ ಅನಿಸಿಕೆಯಂತೆ ಸೊ ನೀವು ಈ ಹುದ್ದೆಗಳನ್ನ ಗಮನಿಸ್ಬೋದು. ಸಹಾಯಕ ನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ ಹಾಕ್ಬೋದು. ಸೊ ಸಹಾಯಕ ನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ ಅಸಿಸ್ಟೆಂಟ್ ಡೈರೆಕ್ಟರ್ ಟೂರಿಸಂ ಏನಿದೆ ಆ ಒಂದು ಆಪ್ಷನ್ ಅನ್ನ ಹಾಕ್ಬೋದು. ಇದಾದ ನಂತರ ಸಹಾಯಕ ನಿರ್ದೇಶಕರು ಗ್ರೇಡ್ 2 ಸಮಾಜ ಕಲ್ಯಾಣ ಇಲಾಖೆ, ಅದು ಕೂಡ ತಾಲೂಕು ಮಟ್ಟದ ಒಂದು ಹುದ್ದೆ ಆಗಿರೋದ್ರಿಂದ ಆ ಆಪ್ಷನ್, ಅದರ ನಂತರದ ಆಪ್ಷನ್ ಇದನ್ನ ಹಾಕ್ಬೋದು. ಸೊ ಹೀಗೆ 6, 7 ಇದಾಯ್ತು, ಆಪ್ಷನ್ಸ್ ಆಯ್ತು. ಸೊ ಅದಾದ ನಂತರ ನಿಮಗೆ ಬರ್ತಕ್ಕಂಥ ಹುದ್ದೆಗಳು ಅಂತಂದ್ರೆ ಸೊ ಇಲ್ಲಿ ನೀವು ಗಮನಿಸಬಹುದು ಈ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು. ಸೊ ಈ ಹುದ್ದೆನ ನೀವು ಆಯ್ಕೆ ಮಾಡ್ಬೋದು. ನಂತರದ ಆಪ್ಷನ್ ಅಂತಂದ್ರೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಸಹಕಾರ ಇಲಾಖೆ ಈ ಹುದ್ದೆ. ಇದ್ರ ಜೊತೆಗೆ ಇನ್ನೊಂದು ಅದೇ ರೀತಿಯಾಗಿರ್ತಕ್ಕಂಥ ಹುದ್ದೆಯನ್ನು ಕೂಡ ನಾವು ಗಮನಿಸಬಹುದು. ಈ ಹುದ್ದೆ ಮತ್ತೆ
ಸಹಾಯಕ ನಿರ್ದೇಶಕರು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆ, ಇವೆರಡೂ ಕೂಡ ಒಂದು ರೀತಿ ಸಿಮಿಲಾರಿಟಿ ಇದೆ. ಸೊ ಹಾಗಾಗಿ ಸಹಕಾರ ಸಂಘಗಳಲ್ಲಿ ಒಂದು ನಿಬಂಧಕರ ಹುದ್ದೆ ಮತ್ತೆ ಇನ್ನೊಂದು ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಒಂದು ಸಹಾಯಕ ನಿರ್ದೇಶಕರ ಹುದ್ದೆ ಇದೆ. ಸೊ ಇಲ್ಲಿ ನಿಮಗೆ ಯಾವ್ದು ಅನ್ಸುತ್ತೆ ಅದರ ನಂತರದ ಆಪ್ಷನ್ಸ್ಗಳನ್ನ ಈ ಆಪ್ಷನ್ಸ್ನ ಕೊಡ್ತಾ ಹೋಗ್ಬೋದು. ಸೊ ಹೀಗೆ ಈ ಆಪ್ಷನ್ಸ್ ನೀವು ಕೊಡ್ತಾ ಹೋದ ನಂತರದಲ್ಲಿ ಸೊ ಸಹಾಯಕ ಖಜಾನಾಧಿಕಾರಿ ಆರ್ಥಿಕ ಇಲಾಖೆ ಕೊಡಿ. ಅದಕ್ಕಿಂತ ಮುಂಚೆ ಬೇಕಾದ್ರೆ ನೀವು ಸಹಾಯಕ ನಿರ್ದೇಶಕರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಇದನ್ನು ಕೊಡಿ. ಅದರ ನಂತರ ಸಹಾಯಕ ಖಜಾನಾಧಿಕಾರಿ ಆರ್ಥಿಕ ಇಲಾಖೆನ ಕೊಡಿ. ಸೊ ಕೊನೆಯದಾಗಿ ಶಾಖಾಧಿಕಾರಿ ಕರ್ನಾಟಕ ಸರ್ಕಾರ ಸಚಿವಾಲಯ, ಸೊ ಇದೊಂದು, ಅಥವಾ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ. ನಿಮಗೆ ಹೇಗೆ ಅನ್ಸುತ್ತೆ? ಸೊ ಇಲ್ಲಿ ಈ 15ರಲ್ಲಿ ಸೊ ಬೇಸಿಕ್ ಆಗಿ ನಾನು ಹೇಳೋದು ಏನಂತಂದ್ರೆ, ಸೊ ತಹಶೀಲ್ದಾರ್ ನೀವು ಅಲ್ಲಿ ಗ್ರೂಪ್ ಎ ಫಸ್ಟ್ ಇದರಲ್ಲಿ ಆಪ್ಷನ್ಸ್ ನೀವು ಕೊಟ್ಟಿಲ್ಲ ಅಂತಂದ್ರಲ್ಲಿ, ಸೊ ತಹಶೀಲ್ದಾರ್ ಈ ಗ್ರೂಪ್ ಬಿ ನಲ್ಲಿ ಫಸ್ಟ್ ಅದನ್ನೇ ಕೊಡಬೇಕು. ಅದಾದ ನಂತರ ನಾನು ಏನೇನು ಹೇಳಿದೆ, ಡಿಫ್ರೆಂಟ್ DYSP ಎಕ್ಸೈಸ್ ಇರ್ಬೋದು, DYSP ಪ್ರಿಸನ್ ಇರ್ಬೋದು, ಈ 2 ಹುದ್ದೆಗಳನ್ನು ನೀವು ಆಯ್ಕೆ ಮಾಡಿ ಯಾವ್ದಾದ್ರು ನಿಮಗೆ ನಿಮ್ಮ ಮನಸ್ಥಿತಿಗೆ ಹೊಂದೋ ಹಾಗೆ ಆಯ್ಕೆ ಮಾಡಿ. ಸೊ ನಂತರ ಕೊನೆಯದಾಗಿ ಆಪ್ಷನ್ಸ್ ಸಹಾಯಕ ಇದೇನು ಈ ಸಚಿವಾಲಯದಲ್ಲಿ ಶಾಖಾಧಿಕಾರಿ ಹುದ್ದೆ ಇದೆ ನೋಡಿ, 14ನೇದು ಆಪ್ಷನ್ ಇಲ್ಲಿ ಏನು ಕೊಟ್ಟಿದ್ದಾನೆ, ಶಾಖಾಧಿಕಾರಿ ಕರ್ನಾಟಕ ಸರ್ಕಾರದ ಸಚಿವಾಲಯ, ಇದು ಕೊನೆಯ ಆಪ್ಷನ್ಸ್ ಅನ್ನ ಕೊಟ್ಕೋಬಹುದು. ಅಂದ್ರೆ ಇಲ್ಲಿ ಯಾವುದು ಕೂಡ ನಾನು ಯಾವ ಹುದ್ದೆಯನ್ನು ಕೂಡ ಕೀಳರಿಮೆಯಿಂದಾಗ್ಲಿ ಅಥವಾ ನಾನು ಡೌನ್ ಗ್ರೇಡ್ ಮಾಡಿ ನೋಡ್ತಾ ಇದ್ದೀನಿ ಅಂತ ಅಲ್ಲ. ಸೊ ಇಲ್ಲಿ ಎಲ್ಲದೂ ಕೂಡ ನಿಮ್ಮ ಮನಸ್ಥಿತಿಗೆ ಹೊಂದೋ ರೀತಿ ನೀವು ಆಪ್ಷನ್ಸ್ ಅನ್ನ ಏನು ಪ್ರಿಯಾರಿಟಿಗಳನ್ನ ಚೂಸ್ ಮಾಡ್ತಾ ಹೋಗಿ ಅಷ್ಟೇನೆ. ಯಾಕಂದ್ರೆ ಕೊನೆಗೆ ಏನಾಗುತ್ತೆ ಅಂದ್ರೆ, ಯಾವುದೇ ಆದರೂ ಕೂಡ ನಾವು ಸೊ ಒಂದು ಪೋಸ್ಟಿಂಗ್ಸ್ ಇರ್ಬೋದು ಅಥವಾ ಪ್ರಮೋಷನ್ಸ್ ಇರ್ಬೋದು ಅಥವಾ ನನ್ನ ವರ್ಕ್ ನೇಚರ್ಗೆ ಆ ಪೋಸ್ಟ್ ಇಷ್ಟ ಆಗುತ್ತಾ ಅನ್ನೋದಿರ್ಬೋದು, ಹೀಗೆ ಅದರೆಲ್ಲದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೊನೆಗೆ ನೀವು ಹೇಗೆ ಮಾರ್ಕ್ಸ್ ತೆಗೆದಿರ್ತೀರಿ ಅದು ತಕ್ಕ ಹಾಗೆ ನಿಮಗೆ ಒಂದು ಸರ್ವಿಸ್ ಸಿಕ್ಕುತ್ತೆ. ಬಟ್ ನೀವು ಸರ್ವಿಸಿಗೆ ಹೋದ್ಮೇಲೆ ನಿಮಗೆ ಟ್ರೈನಿಂಗ್ ಇರುತ್ತೆ. ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ನಿಮಗೆ ಒಳ್ಳೆಯ ಒಂದು ಟ್ರೈನಿಂಗನ್ನು ಕೊಡೋದಾಗಿರ್ಬೋದು, ಅಥವಾ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಒಂದು ನಿಮಗೆ ಬೇರೆ ಬೇರೆ ರೀತಿಯ ಒಂದು ಟ್ರೈನಿಂಗನ್ನು ಕೊಡೋ ಮುಖಾಂತರ ನಿಮ್ಮ 2 ವರ್ಷದ ಪ್ರೊಬೇಷನರಿ ಪೀರಿಯಡಲ್ಲಿ ಎಲ್ಲದನ್ನು ಕೂಡ ನೀವು ಯಾವ ಹುದ್ದೆಗೆ ಆಯ್ಕೆ ಆಗಿದ್ದೀರಿ ಆ ಹುದ್ದೆಗೆ 2 ವರ್ಷಗಳ ಪ್ರೊಬೇಷನರಿ ಸಂದರ್ಭದಲ್ಲಿ ನಿಮಗೆ ವಿಸ್ತೃತವಾಗಿ ಎಲ್ಲವನ್ನು ಹೇಳಿಕೊಡೋ ಮುಖಾಂತರ ನಿಮ್ಮನ್ನ ಟ್ರೈನ್ ಮಾಡ್ತಾರೆ. ಸೊ ಹಾಗಾಗಿ ಯಾವ ಹುದ್ದೆ ಸಿಕ್ಕಿದ್ರೂ ಕೂಡ ಕರ್ನಾಟಕದಲ್ಲೇ ಈ ಹುದ್ದೆಗಳು ಸಿಕ್ಕೋದ್ರಿಂದ ಸೊ ನೀವು ಕರ್ನಾಟಕದ ಒಂದು ನೇಚರು, ಕರ್ನಾಟಕ ಕಲ್ಚರು, ನಮ್ಮ ಜನಗಳಿಗೆ, ನಮ್ಮ ಸಮಾಜಕ್ಕೆ, ನಮ್ಮವರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ದೃಷ್ಟಿ ನಿಮ್ಮಲ್ಲಿ ಇತ್ತು ಅಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಪೋಸ್ಟ್ಗಳು ಕೂಡ ತುಂಬಾ ಚೆನ್ನಾಗಿ, ತುಂಬಾ ಚಾಲೆಂಜಿಂಗ್ ಆಗಿ ಇದೆ. ಸೊ ಹಾಗಾಗಿ ಸೊ ಯಾವ ಹುದ್ದೆ ಸಿಕ್ಕಿದ್ರೂ ಕೂಡ ಯಾವುದೂ ಕೂಡ ನಿಮಗೆ ಸಮಸ್ಯೆ ಇಲ್ಲ. ಆ ಇಲಾಖೆಗೆ ತಕ್ಕ ಹಾಗೆ ನೀವು ಆ ಒಂದು ಇಲಾಖೆಯ ಒಂದು ಏನು ರೂಲ್ಸ್ ಏನಿದೆ, ರೆಗ್ಯುಲೇಷನ್ಸ್ ಏನಿದೆ ಅದನ್ನ ಕಲ್ತ್ಬಿಟ್ಟು ಅಲ್ಲಿರ್ತಕ್ಕಂಥ ಏನು ಪುಸ್ತಕಗಳನ್ನ ಓದಿ ಸೊ ನೀವು ಒಂದು ಒಳ್ಳೆಯ ಜಸ್ಟಿಸ್ ಅನ್ನ ಕೊಡ್ಬೋದು. ಜನಸಾಮಾನ್ಯರಿಗೆ ಎಲ್ಲವೂ ಕೂಡ ಇಲಾಖೆಗಳು ಜನಸಾಮಾನ್ಯರನ್ನೇ ಒಂದು ಪರಿಗಣನೆಗೆ ತೆಗೆದುಕೊಂಡು ಮಾಡ್ತಕ್ಕಂಥ ಕೆಲಸಗಳಾಗಿರೋದ್ರಿಂದ ಸೊ ಡೆಫಿನೆಟ್ಲಿ ನೀವೊಂದು ಜಸ್ಟಿಸ್, ಒಂದು ನ್ಯಾಯ ಕೊಡೋದಕ್ಕೆ ಇವೆಲ್ಲ ಉತ್ತಮವಾದ ಹುದ್ದೆಗಳಂತ ನಾನು ಹೇಳ್ತೀನಿ. ಸೊ ಹೀಗೆ ಸೊ ಒಂದಿಷ್ಟು ಜನಸಾಮಾನ್ಯರ ಮಧ್ಯೆ ನಾನು ಬದುಕಬೇಕು. ಸೊ ಒಂದಿಷ್ಟು ನಾನು ಸರ್ಕಾರಕ್ಕೆ ನಾವೇನು ಗುಡ್ ಗವರ್ನೆನ್ಸ್ ಅಂತ ಓದಿರ್ತೀವಿ, ಒಂದು ಉತ್ತಮ ಆಡಳಿತ, ಒಂದು ನೈತಿಕ ಒಂದು ಆಡಳಿತ ಅಂದ್ರೆ ಎಥಿಕಲ್ ಗವರ್ನೆನ್ಸ್ ಅಂತ ಏನು ನಾವು ಮಾತಾಡ್ತೀವಿ, ಅಥವಾ ನಾವು ಒಂದಿಷ್ಟು ಕಂಪ್ಯಾಷನ್ ಇರುತ್ತೆ, ಅನುಕಂಪ ಇರುತ್ತೆ, ಜನರಿಗೆ ಅವ್ರಿಗೆ ಕೊಡಬೇಕು, ಅಂದ್ರೆ ಜನರ ಜೊತೆ ನಾನು ಬದುಕಬೇಕು, 24x7 ಜನರಿಗೋಸ್ಕರ ನಾನು ಇರಬೇಕು, ಒಂದು ನೈತಿಕ ಆಡಳಿತ ನಾನು ಕೊಡಬೇಕು ಅಂತ ಇದ್ದಾಗ ಸಾಮಾನ್ಯವಾಗಿ ಎಸಿ ರೆನ್ಯೂ ಫಸ್ಟ್ ಬರುತ್ತೆ. ಏನು ಸಹಾಯಕ ಆಯುಕ್ತರು ಇಲ್ಲಿ ಒಂದು ಒಳ್ಳೆಯ ಒಂದು ಹುದ್ದೆ ನನಗನ್ಸಿದ ಹಾಗೆ. ಸೊ ಅಲ್ಲಿ ನೀವು ಒಂದು ಜಸ್ಟಿಸ್ ಕೊಡ್ಬೋದು. ಆಮೇಲೆ ಡೈವರ್ಸಿಟೀಸ್ ಇರುತ್ತೆ, ವರ್ಕ್ ಡೈವರ್ಸಿಟೀಸ್ ಇರುತ್ತೆ, ಒಳ್ಳೆ ಒಂದು ವರ್ಕ್ ಕಲ್ಚರ್ನ ಕೂಡ ನೀವು ಹಾಕೊಡ್ಬೋದು. ಸೊ ಈ ನಿಟ್ಟಿನಲ್ಲಿ ಸೊ ನಾನು ಹೇಳಿರ್ತಕ್ಕಂಥ ಆಯ್ಕೆಗಳನ್ನ ನೀವು ಮಾಡ್ಬೋದು. ಇಲ್ಲಿ ಪುರುಷ ಅಭ್ಯರ್ಥಿ ಮತ್ತೆ ಮಹಿಳಾ ಅಭ್ಯರ್ಥಿ ಅಂತ ಏನು ಸಪ್ರೇಟ್ ಬರೋದಿಲ್ಲ. ನಿಮ್ಮ ಏನು ವರ್ಕ್ ನೇಚರು, ನೀವು ಬೆಳೆದು ಬಂದಿರೋ ಬಗೆ ಅದರ ಆಧಾರಿತವಾಗಿ ಸೊ ನೀವು ಯಾವ ಪೋಸ್ಟ್ ಬೇಕಾದ್ರೂ ನೀವು ಆಯ್ಕೆ ಮಾಡ್ಬೋದು. ಸೊ ಇಲ್ಲಿ ನಾನು ಹೇಳಿರ್ತಕ್ಕಂಥ ಆಯ್ಕೆಗಳು ನನಗೆ ಅನಿಸಿದ್ದನ್ನ ನಾನು ಹೇಳಿದ್ದೀನಿ. ಅದೇ ರೀತಿ ನಿಮಗೇನು ಅನಿಸುತ್ತೆ ಅನ್ನೋದನ್ನ ನೀವು ಆಪ್ ಮಾಡ್ತಾ ಹೋಗಿ. ಸೊ ಹಾಗೆ ನೀವು ಗಮನಿಸ್ಬೋದು, ನಾನು ಕೂಡ 2011ನೇ ಬ್ಯಾಚಲ್ಲಿ DYSP ಹುದ್ದೆ ಆಯ್ಕೆಯಾಗಿದ್ದೆ. ನಂತರದಲ್ಲಿ ನಾನು ಕೂಡ DYSP ಸೆಲೆಕ್ಷನ್ ಆದಮೇಲೆ ಸೊ ಈ ಹುದ್ದೆನಲ್ಲಿ ಸ್ವಲ್ಪ ದಿನ ನಾನು ಕೆಲಸ ಮಾಡಿದ ಅನುಭವ ಇದೆ. ಪೊಲೀಸ್ ಇಲಾಖೆಯಲ್ಲಿ ನಾನು ಸ್ವಲ್ಪ ದಿನ ಕೆಲಸ ಮಾಡಿದ್ದು, ಅಂದರೆ ಟ್ರೈನಿಂಗಲ್ಲಿ ಇದ್ದಂಥ ಸಂದರ್ಭದಲ್ಲಿ. ಸೊ ನಾನು ಈ ಹುದ್ದೆನ ರಿಸೈನ್ ಮಾಡಲಿಕ್ಕೆ ಒಂದು ಕಾರಣ ಏನು ಅಂತಂದರೆ, ಸೊ ನನಗೆ ನಮ್ಮ ಏನು ರೆವಿನ್ಯೂ ಏನಿದೆ ಕಂದಾಯ ಇಲಾಖೆಯಲ್ಲಿ ನಾನು ಜನಸಾಮಾನ್ಯರಿಗೆ ರೀಚ್ ಆಗ್ಬೋದು ಅನ್ನೋದೊಂದು, ನಾನು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಬಂದಿರೋದ್ರಿಂದ
ಗ್ರಾಮೀಣ ಪ್ರದೇಶದ ಒಬ್ಬ ಅಭ್ಯರ್ಥಿ ಆಗಿರೋದ್ರಿಂದ ಒಂದಿಷ್ಟು ಜನ ನಾನು ನಮ್ಮ ಹಳ್ಳಿಗಳಲ್ಲಿ ಹಳ್ಳಿ ರೈತರ ಸಮಸ್ಯೆಗಳನ್ನು ಅಥವಾ ನಾವು ಡಿಪ್ರೆಸ್ಡ್ ಕ್ಲಾಸಸ್ ಒಂದು ಸಮಸ್ಯೆಗಳನ್ನ ನೋಡಿದ್ರಿಂದ ನನಗೆ ರೆವಿನ್ಯೂ ಇಲಾಖೆನೇ ನನಗೆ ಒಳ್ಳೆಯ ಉತ್ತಮವಾದ ಒಂದು ಸರ್ವಿಸನ್ನು ಕೊಡ್ಬೋದು ನಮ್ಮ ಜನರಿಗೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಪೊಲೀಸ್ ಇಲಾಖೆನ ಬಿಟ್ಬಿಟ್ಟು ನನ್ನ ರೆವಿನ್ಯೂನ ಆಯ್ಕೆ ಮಾಡ್ಕೊಂಡೆ. ಬಟ್ ಪೊಲೀಸ್ ಇಲಾಖೆ ಒಳ್ಳೆಯ ಚಾಲೆಂಜಸ್ಸನ್ನು ಕೂಡ ಇಲ್ಲಿ ಕೂಡ ನಾವು ಫೇಸ್ ಮಾಡಿ ಒಂದು ಒಳ್ಳೆಯ ಸರ್ವಿಸನ್ನು ಕೊಡ್ಬೋದು, ಇಲ್ಲ ಅಂತಿಲ್ಲ. ಬಟ್ ಅಭ್ಯರ್ಥಿಗಳು ಅವರವರ ಮನಸ್ಥಿತಿ ಮೇಲೆ ಬಿಟ್ಟಿದ್ದೆ ಅಷ್ಟೇ. ಸೊ ನನಗೆ ರೆವಿನ್ಯೂ ಕಂದಾಯ ಇಲಾಖೆ ಇಷ್ಟ ಆಯಿತು, ಸೊ ಹಾಗಾಗಿ ಬಂದಿದ್ದೀನಿ. ಬಿಟ್ಟರೆ ಅದು ಒಳ್ಳೆಯ ನಿರ್ಧಾರ ಅಂತ ಅನ್ಕೋತೀನಿ. ಹಾಗೆ ತಪ್ಪೇನಿಲ್ಲ, ಯಾಕಂದ್ರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ನಿಮ್ಮ ಮನಸ್ಥಿತಿಗೆ ಯಾವ್ದು ಹೊಂದುತ್ತೆ ಅನ್ನೋದನ್ನ ನೀವು ಆಯ್ಕೆ ಮಾಡಿ ಅಷ್ಟೇ. ಸೊ ಹೀಗೆ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅದು ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಅದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ನಾವು ಕೆಲಸಕ್ಕೆ ಸೇರಿದ ನಂತರದಲ್ಲಿ ಅಯ್ಯೋ ನಾನು DYSP ಹುದ್ದೆ ಹೋಗ್ಬಾರ್ದಾಗಿತ್ತು ಅನ್ನೋದು, ಅಥವಾ ನಾನು ಆ ಇಲಾಖೆ ಆಯ್ಕೆ ಮಾಡ್ಕೋಬಾರ್ದಾಗಿತ್ತು, ನಾನು ತಪ್ಪು ಮಾಡಿದೆ ಅನ್ನೋದು, ಆ ಥರದ್ದು ಯಾವುದು ಇರಬಾರ್ದು. ಸೊ ಹಾಗಾಗಿ ಮುಂಚಿತವಾಗ್ಲೇ ಅದನ್ನು ಯೋಚನೆ ಮಾಡ್ಬಿಟ್ಟು ನೀವು ಆಪ್ಷನ್ಸ್ ಅನ್ನು ಹಾಕ್ತಾ ಹೋದ್ರೆ ನಿಮ್ಗೆ ಒಳ್ಳೆಯ ಮಾರ್ಕ್ಸ್ ಬಂದಂಥ ಸಂದರ್ಭದಲ್ಲಿ ನೀವೇನು ಆಪ್ಷನ್ಸ್ ಫಸ್ಟ್ ಹಾಕಿದ್ರಿ, ಪ್ರಿಯಾರಿಟೀಸ್ ಏನು ಹಾಕಿದ್ರಿ, ಅದೇ ಹುದ್ದೆಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ನು ತುಂಬಾನೇ ಇಂಪಾರ್ಟೆಂಟು. ಸೊ ಜೊತೆಗೆ ನಿಮಗೆ ಆ ಚಾಲೆಂಜಸ್ಗಳನ್ನ ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು. ಯಾಕಂದ್ರೆ ಪೋಸ್ಟಿಂಗ್ಸ್ಗಳು ಎಲ್ಲೆಲ್ಲೋ ಹಾಕ್ತಾರೆ. ಯಾಕಂದ್ರೆ ನೀವು ಕರ್ನಾಟಕದಲ್ಲಿ ನೀವು ಎಲ್ಲಿ ಬೇಕಾದ್ರೂ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ, ಪ್ರವಾಹ ಸಂದರ್ಭದಲ್ಲಿ ಅಥವಾ ಯಾವ್ದಾದ್ರು ನ್ಯಾಚುರಲ್ ಡಿಸಾಸ್ಟರ್ ಆದಂಥ ಸಂದರ್ಭದಲ್ಲಿ 24x7 ನಾವು ಕೆಲಸ ಮಾಡಬೇಕಾಗುತ್ತೆ. ಸೊ ಎಲ್ಲವನ್ನೂ ಒಳಗೊಂಡಂತೆ ನಾವು ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದ ಜನರಿಗೆ ಒಂದು ಉತ್ತಮವಾದ ಆಡಳಿತ ಸಿಗಬೇಕು, ಒಂದು ನೈತಿಕ ಆಡಳಿತ ನಾವು ಕೊಡಬೇಕು, ಅಥವಾ ನಾವು ಜನಸಾಮಾನ್ಯರಿಗೆ 24x7 ತಲುಪಬೇಕು ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿ ಇತ್ತು ಅಂತಂದ್ರೆ ಎಲ್ಲಾ ಹುದ್ದೆಗಳಲ್ಲೂ ಕೂಡ ನೀವು ಜಸ್ಟಿಸ್ ಅನ್ನ ಕೊಡ್ಬೋದು. ಸೊ ಹಾಗಾಗಿ ವೈಯಕ್ತಿಕವಾಗಿ ನಾನು ಇಲ್ಲಿವರೆಗೆ ಹೇಳಿದ್ದು ಏನಿದೆ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅದೇ ರೀತಿ ನೀವು ಕೂಡ ನಿಮ್ಮ ಏನು ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಏನು ನೀವು ಫಿಲ್ ಮಾಡ್ತಿದ್ದೀರಿ ಮುಖ್ಯ ಪರೀಕ್ಷೆಗೆ, ಅದು ಫಿಲ್ ಮಾಡ್ಬೇಕಾದ್ರೆ ಈ ಆಪ್ಷನ್ಸ್ ಅನ್ನ ಒಂದೊಂದೇ ನೀವು ಇವ್ಯಾಲ್ಯೂಯೇಟ್ ಮಾಡ್ಕೋತ ಹೋಗಿ. ಪ್ರಮೋಷನ್ ಆಸ್ಪೆಕ್ಟ್ಸ್ ಹೇಗಿದೆ, ಹಾಗೆ ಪೋಸ್ಟಿಂಗ್ ಆಸ್ಪೆಕ್ಟ್ಸ್ ಹೇಗಿದೆ, ಸೊ ನನ್ನ ಪರ್ಸನಲ್ ಲೈಫ್ ಹೇಗಿರುತ್ತೆ, ನಾನು ಜನರಿಗೆ ಎಷ್ಟು ರೀಚ್ ಆಗ್ಬೋದು, ನಾನು ಎಷ್ಟು ಜನರಿಗೆ ಜಸ್ಟಿಸ್ ಕೊಡ್ಬೋದು, ಅದೇ ರೀತಿ ನಾನು ಕೂಡ ಒಂದು ಈ ಸರ್ವಿಸನ್ನು ಇದನ್ನು ಖುಷಿಯಾಗಿ ನಾನು ಈ ಸರ್ವಿಸನ್ನು ಮಾಡಬಲ್ಲೇನೆ, ಇವೆಲ್ಲವನ್ನೂ ನೋಡ್ಬಿಟ್ಟು ನೀವು ಆಪ್ಷನ್ಸನ್ನು ಕೊಡ್ತಾ ಹೋಗಿ. ಸೊ ಇಲ್ಲಿ ಗ್ರೂಪ್ ಎನಲ್ಲಿ ಏನಿದೆ ನಾನು ಹೇಳಿದ್ದೀನಿ ಯಾವ್ದು ಆಪ್ಷನ್ಸು, ಫಸ್ಟ್ 1 2 3 4 5 6 7 ಯಾವ್ದು ಕೊಡಬೇಕು ಅಂತ ಹೇಳಿದ್ದೀನಿ. ಅದೇ ರೀತಿ ಗ್ರೂಪ್ ಬಿನಲ್ಲೂ ಕೂಡ ನಾನು ಹೇಳಿದ್ದೀನಿ. ಸೊ ಇದಿಷ್ಟು ನನಗೆ ಅನ್ನಿಸಿದಂತೆ ಆಪ್ಷನ್ಸನ್ನು ಅಂದರೆ ಪ್ರಿಯಾರಿಟಿಗಳನ್ನು ಕೊಡೋದು. ಸೊ ನಾನು ನಮ್ಮ ಏನು ಸ್ಪರ್ಧಾರ್ಥಿಗಳಿಗೆ ಹೇಳೋದು ಅಂತಂದರೆ, ಸೊ ಇಲ್ಲಿವರೆಗೆ ನಾವೇನು ಡಿಸ್ಕಷನ್ ಮಾಡಿದ್ವಿ, ಸೊ ಯಾವುದು ಪ್ರಿಯಾರಿಟಿ ಫಸ್ಟ್ ಕೊಡಬೇಕು, ಯಾವ್ದು ಸೆಕೆಂಡ್ ಕೊಡಬೇಕು, ಯಾವುದು ಥರ್ಡ್ ಕೊಡಬೇಕು, ಯಾವುದು ಫೋರ್ತ್ ಕೊಡಬೇಕು, ಇವೆಲ್ಲವೂ ಕೂಡ ನಿಮ್ಮ ಮನಸ್ಥಿತಿಗೆ ಅಥವಾ ನೀವು ಹೇಗೆ ಬೆಳೆದು ಬಂದಿದ್ದೀರಿ, ಹೇಗೆ ಚಾಲೆಂಜಸ್ಗಳನ್ನ ಫೇಸ್ ಮಾಡೋಕ್ಕೆ ರೆಡಿ ಇದ್ದೀರಿ, ಅದರ ಬೇಸಿಸ್ ಮೇಲೆ ನಿಂತಿದೆ. ಹಾಗೆಯೇ ನಾನು ಇಲ್ಲಿರ್ತಕ್ಕಂಥ ಗ್ರೂಪ್ ಏನಲ್ಲಿರ್ತಕ್ಕಂಥ 7 ವಿವಿಧ ಹುದ್ದೆಗಳು, ಹಾಗೆ ಗ್ರೂಪ್ ಏನಲ್ಲಿರ್ತಕ್ಕಂಥ 15 ವಿವಿಧ ಹುದ್ದೆಗಳನ್ನು ಒಟ್ಟಾರೆ ಯಾವುದಕ್ಕೆ ಪ್ರಿಯಾರಿಟಿ ಕೊಡಬೇಕು, ಫಸ್ಟ್ ಸೆಕೆಂಡ್ ಥರ್ಡ್ ಪ್ರಿಯಾರಿಟಿಗಳನ್ನು ಯಾವುದಕ್ಕೆ ಕೊಡಬೇಕು ಅನ್ನೋದನ್ನು ನಾನು ಕೊನೆಯದಾಗಿ ಈ ವಿಡಿಯೋದ ಇದರಲ್ಲಿ ಕೊನೆಯದಾಗಿ ಈ ಪ್ರಿಯಾರಿಟಿದನ್ನು ಒಂದು ಲಿಸ್ಟನ್ನು ಲಗತ್ತಿಸಿರ್ತೇನೆ, ಇದರಲ್ಲಿ ಕೊಟ್ಟಿರ್ತೇನೆ. ಸೊ ಆ ಪ್ರಿಯಾರಿಟಿ ಲಿಸ್ಟನ್ನು ನೋಡ್ಕೊಂಡ್ಬಿಟ್ಟು ನೀವು ನಿಮ್ಮ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ಬೇಕಾದ್ರೆ ಅದನ್ನು ನೀವು ಪ್ರಿಯಾರಿಟಿಗಳನ್ನು ನೀವು ಹಾಕ್ಬೋದು. ಇದೆಲ್ಲದೂ ಕೂಡ ನಿಮ್ಮ ಒಂದು ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ಒಂದು ಆಯ್ಕೆಗಳು. ಸೊ ಈ ಮೂಲಕ ಏನು ನನಗೆ ತಿಳಿದಂಥ ಒಂದು ಮಾಹಿತಿಯನ್ನು ಕೊಟ್ಟಿರ್ತೇನೆ. ಸೊ ಎಲ್ಲರಿಗೂ ನಮಸ್ಕಾರ.